ಕಿಲಾಡಿಗಳು powered by Fortune Basmati Rice Special Partners Swastik Gulab Jamun buy one get one free. ಕಾಮಿಡಿ 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 ಕಿಲಾಡಿಗಳು ಕಾಮಿಡಿ 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 ಕಿಲಾಡಿಗಳು ನೋ ಟೆನ್ಷನ್ ಯು ಸ್ಮೈಲ್ ಪ್ಲೀಸ್. ನಕ್ಕು ಮುತ್ತುದ್ರಸೋ ಹುಡುಗಿರ್ಗೆ, ನಕ್ಕಿ ಹಲ್ಲು ಉದುರಿಸ್ಕೊಳ್ಳೋ ಹುಡುಗರಿಗೆ, ಮೀಸೆ ಮರೆಯಲ್ನಗೋ ಅಂಕಲ್ಗೆ, ದೋಸೆ ಮಾಡ್ತಾನಗೋ ಆಂಟಿಯರ್ಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವ್ರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಮಾಸ್ಟರ್ ಕೇಳ್ಕೊಳ್ಳೋದು ಒಂದೇ, ಸೈಡ್ ಗಿಡ್ರಿ ನಿಮ್ ಟೆನ್ಷನ್ಗಳು. ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಇದು ಕಾಮಿಡಿ ಕಿಲಾಡಿಗಳು ಪವರ್ಡ್ ಬೈ ಫಾರ್ಚೂನ್ ಬಾಸ್ಮತಿ ರೈಸ್ ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಗುಲಾಬ್ ಜಾಮೂನ್ ಬೈ ಒನ್ ಗೆಟ್ ಒನ್ ಫ್ರೀ. ಅಸೋಸಿಯೇಟ್ ಸ್ಪಾನ್ಸರ್ಸ್ ಆನ್ರೈಟ್ ಡ್ಯುಯಲ್ ಕ್ಯಾಮ್ರಾ ಡ್ಯುಯಲ್ ಜಾಯ್ ಹರ್ಷೀಸ್ ಅಂಡ್ ಕರ್ಲೋನ್. ಇವತ್ತಿನ ಮೊದಲನೇ ಪರ್ಫಾರ್ಮೆನ್ಸ್ ಕೊಡಕ್ಕೆ ಬರ್ತಾ ಇದ್ದಾರೆ ಗೋಕಾಕ್ ನಿಂದ ಪ್ರವೀಣ್, ಮೂಡಿಗೆರೆಯ ದಿವ್ಯಾ, ಬೆಳಗಾವಿಯಿಂದ UKPK ಸಂಜು. ಬಲಿಚಬಾರೆ ಮದುವೆ ಟೈಮಲ್ಲಿ ತಲೆ ತಗ್ಸ್ಕೊಂಡ್ ಕೂತಿದ್ಲು. ನಾಚಿಕೆ ಅನ್ಕೊಂಡೆ, ಹೋದ ವಾರನೇ ಗೊತ್ತಾಯ್ತು ಅದು ನಾಚಿಕೆ ಅಲ್ಲ, ಓವರ್ ಆಕ್ಟಿಂಗ್ ಅಂತ. ಬಾ ಬಾ ರಾಯರ್ ಕೈ ಮುಗಿ, ನೀನು ಓವರ್ ಆಕ್ಟಿಂಗ್ ಆದ್ರೂ ತಪ್ಪತ್ತೆ ನೋಡು. ನಿನ್ನ ಭಕ್ತಿಗೆ ಮೆಚ್ಚ ರಾಯರು ಒಳ್ಳೆ ವರನಾದ್ರೂ ಕೊಡಬಹುದು. ಅಯ್ಯೋ ದೇವ್ರೆ, ಸುಮ್ನಿರ್ರಿ. ದೇವ್ರು ವರ ಕೊಡಂಗಿದ್ರೆ ತುಂಬಾ ಒಳ್ಳೆ ವರನೇ ಕೊಡ್ತಿದ್ನೇನು. ಯಾಕೋ ದೃಷ್ಟಿ ಜಗೇಶನ ಹತ್ರನೇ ಹೋಗ್ತಾ ಇದೆ. ತಪ್ಪಾಯ್ತು ಬಿಡಿ, ನೀವು ಹೊರಗೋದ್ಮೇಲೆ ನೋಡ್ಕೊಂತೀನಿ. ಅವ್ರು ಹೆಂಗಿರ್ತಾರೆ ಗೊತ್ತಾ? ಹೇಗಿರ್ತಾರೆ? ಸ್ಮಾರ್ಟ್ ಫೋನ್ ತರ ಸ್ಮಾರ್ಟ್ ಆಗಿ ನನ್ನ ತರ ಸ್ಲಿಮ್ ಆಗಿರ್ತಾರೆ. ಮತ್ ನಾನು ಚೈನಾ ಸಟ್ಗೆ ಸಿಸ್ಟರ್ ತರ ಇದೆಯಾ? ಅದೇನು ಅಂತ ಮಾತಾಡ್ತಿರ್ರಿ? ನಮ್ದು ಮಹಾರಾಜರ ವಂಶ, ರಾಜಾದಿ ರಾಜ. ನಿಮ್ಮಪ್ಪ ಮಾರ್ತಿದ್ದ ಕೊತ್ತಂಬರಿ ಬೀಜ. ನಿಮ್ಮಪ್ಪ ಮಾರ್ಕೆಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಮಾರ್ತಿದ್ದನ್ನ ನಾನು ನೋಡಿಲ್ಲೇನೆ. ನಿಮ್ಮದು ಮಹಾರಾಜರು ವಂಶನಾ ರೀ? ಈಗ ಅದೆಲ್ಲ ಬೇಕಾ? ತಪ್ಪಾಯ್ತು ಬಿಡ್ರಿ. ಈ ಹೆಣ್ಮಕ್ಳು ಎರಡೇ ವಿಷಯ ಗೊತ್ತಿರೋದು. ಒಂದು ಗಂಡ ಎದುರಿಸಿದ್ರೆ ಅಳೋದು, ಮತ್ತೊಂದು ಅಳ್ತಾ ಅಳ್ತಾ ಗಂಡನೇ ಎದುರಿಸೋದು. ರೀ ಯಾವ್ದ್ರಿ ಕಪ್ಪು? ದೇವ್ರ ಪಕ್ಕ ಕಪ್ಪು ಮಾತ್ರ ಟಚ್ ಮಾಡಬೇಡ. ಯಾಕೋ? ಇದನ್ನ ಮಲ್ಲ ಯುದ್ಧದಲ್ಲಿ ಇಬ್ಬರನ್ನ ಸೋಲ್ಸಿ ಗೆದ್ದಿರೋ ಕಪ್ಪದು. ಯಾರ ಇಬ್ರು? ಒಂದು ಕಪ್ಪು ಅಣ್ಣರು, ಇನ್ನೊಬ್ರು ಅವಳ ಹೆಂಡತಿ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಿದೆ ಅಂತೆ, ಮಲ್ಲ ಯುದ್ಧ ಮಾಡಬಾರಲ್ಲ. ಅಯ್ಯೋ, ಇಲ್ಲೇ ಇವ್ರಿಗೆ ಏನೋ ಕಿತ್ತದಲ್ಲ. ಲೇ ರಾಗ ಹೇಳಿಬೇಡವೆ, ನನಗೆ ಏನೋ ರೋಗ ಇದೆ ಅನ್ಕೋತಾರೆ. ಇದನ್ನ ಇದ್ದಂಗೆ ಹೇಳಿದ್ರೆ ಎದ್ಬದ್ರಂತೆ. ಏನಂದೆ? ಏನಿಲ್ಲ ರೀ, ಏನಿಲ್ಲ ರೀ. ತರಕಾರಿ ಬೇಕಿತ್ತು, ಮಾರ್ಕೆಟಿಗೆ ಹೋಗಿ ತರಕಾರಿ ತಗೊಬನ್ನಿ. ಆಯ್ತು ಚಿನ್ನ. ನನ್ ಬಂಗಾರ ಓವರ್ ಆಕ್ಟಿಂಗ್ ಮಾಡ್ಬೇಡ ಚಿನ್ನ. ಅಯ್ಯಯ್ಯೋ ದೇವ್ರೇ, ಎಂತ ಗಂಡ ಕೊಟ್ಬಿಟ್ಟಲ್ಲಪ್ಪ ದೇವ್ರೇ. ಮಾತಿಗೆ ಮಾತು ಕೊಡ್ತಾನೆ, ಕೌಂಟ್ರ್ ಕೊಡ್ತಾರಲ್ಲಪ್ಪ ದೇವ್ರೇ. ಇವತ್ತು ನನ್ ಮದ್ವೆ ಆಗಿದ್ದಿನ ಒಂದ್ ಪ್ರೀತಿ ಇಲ್ಲ, ಒಂದ್ ಪ್ರೇಮ ಇಲ್ಲ, ಬರೀ ಗೋಳೆ ಆಗೋಯ್ತಲ್ಲಪ್ಪ ಇವ್ರದು. ಏನ್ರಿ ಆಯ್ತು? ಯಾರು ಹಿಂಗ್ ಹೊಡ್ತಿರೋದು? ಲೇ ಆ ಪಕ್ಕದ ಮನೆ ಪದ್ಮನಾಭ ಇದಾನಲ್ಲಿ, ಅವ್ನ್ ರಾಡ್ ತಗೊಂಡ್ ಹೊಡೆದಾಕನೆ. ಅಯ್ಯೋ, ಅವ್ನ್ ಮನೆ ಕಾಯೋಗ ಅವ್ನ್ ಚಾಪೆ ಸುತ್ಕೊಂಡೋಗ ಅವ್ನ್ ಕರಿ ನಾಯಿ ಕಡಿಯ. ನೀವೇನ್ರಿ ಮಾಡ್ತಿದ್ರಿ? ನಿಮ್ ಕೈಯಲ್ಲಿ ಏನೂ ಇರ್ಲಿಲ್ವಾ? ಯಾಕಿರ್ಲಿಲ್ಲ, ಅವ್ನ ಹೆಂಡತಿ ಕೈ ನನ್ನ ಕೈಯಲ್ಲಿ ಇತ್ತು. ಪ್ಯಾಕಿಯ ಮೇಲೆ ಅತ್ಯಾಚಾರ. ಅಯ್ಯೋ ದೇವ್ರೇ, ಪ್ಯಾಕಿ ಮೇಲೆ ನಡೀತಿರೋ ಅತ್ಯಾಚಾರನ ತಡೆಯಕ್ಕೆ ಯಾರು ಇಲ್ವಾ? ಯಾರು ಇಲ್ವಾ? ಯಾರು ಇಲ್ವಾ? 1+6 ಹುಟ್ಟಿದ ಡೇಟು, 6.3 ಬೆಳೆದಿದ್ದ ಹೈಟು, ಈ ಯುಗದ ವೈಟ್ ಎಲಿಫೆಂಟು, ಇವನೇ ಹೊಸ ಗೌರ್ಮೆಂಟು. ಐರಾವತ A1 ಐರಾವತ, ಗ್ರ್ಯಾಂಡ್ ಐರಾವತ, ದಿ ಬ್ರ್ಯಾಂಡ್ ಐರಾವತ. ಹಾಯ್ ಹಲೋ,
ಏನ್ ಮಾಡ್ತಾ ಇದ್ದೀರಾ? ಪಾನಿಪುರಿ ಮಾಡ್ತಿದ್ದೀನಿ, ಬೇಕಾ? ಓ ಪಾನಿಪುರಿ ಮಾರವೆನ್ನಿ. ಸಿಂಹ ನಾನು. ಒಂದು ಕತೆ ಹೇಳ್ತೀನಿ. ಸಿಂಹ ಸಮುದ್ರ ಮುಂದೆ ಆಡ್ತಾ ಇರುತ್ತೆ. ತಲೆ ಎತ್ತಿ ನೋಡಿದ್ರೆ ಹಾ. ಸುನಾಮಿ ಎದ್ದು ಬರ್ತಾ ಇರುತ್ತೆ. ಹೌದು. ಸಿಂಹ ಅಲ್ಲಿ ಇರುತ್ತೆ, ಓಡೋಗುತ್ತೆ. ಸಿಂಹ ಓಡ್ ಹೋಗುತ್ತೆ. ಓಡೋಗುತ್ತೆ ತಾನೆ? ಹಾ. ಯಾಕೊಂಡು ಹೋಗೋದು? ಈ ಕಥೆಯಲ್ಲಿ ನಿನ್ನ ಸಿಂಹ ಆದ್ರೆ ನಾನು ಸುನಾಮಿ ಕಣ. ಯಾರೋ ನೀನು? ಅಕ್ಕ ತಗಳಿದ್ರೆ ಹಾಕ. ಒಂದ್ ನಿಮಿಷದಲ್ಲಿ ಕೊಟ್ಟಿದ್ದು ನನಗೆ 1 ವರ್ಷದಲ್ಲಿ 1 ದಿನಾನು ಕೊಟ್ಟಿಲ್ಲ. ನಮ್ಮ ಮದುವೆ ಟೈಮಲ್ಲಿ ಇವನು ಮೊಬೈಲ್ ಹಾಕೋ ಸಿಮ್ ತರ ಇಷ್ಟಿದ್ದ. ನನ್ನ ಮೊಬೈಲ್ ಅಷ್ಟಿದ್ಯಾ? ಅಕ್ಕ ನಾನು ಹೋಗ್ತೀನಿ. ತಮ್ಮ ಹಿಂಗ್ ಬಂದಂಗ ಹೋಗ್ತೀಯಲ್ಲೋ, ಬಂದಿರೋ ವಿಷಯ ಹೇಳೋ ತಮ್ಮ. ನಿನಗೆ ಗೊತ್ತಲ್ಲಕ್ಕ, ಹಾ. ನನ್ನ ಅಂತ ವಂಶ ಅಂತ ರಾಜ ಮಾತಾಡ ಶ್ರೀ 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 ಪುಟ್ಟರಾಜ ವಂಶದ ಮರಿ ಮೊಮ್ಮಕ್ಕಳು ನಾವು. ಮಹಾರಾಜರು ನಾವು. ವಂಶ ನಮ್ದು. ಅಕ್ಕ ಅಂದಿನ ಕಾಲದಲ್ಲಿ ನಮ್ಮ ತಂದೆಯವರಾದ ಶ್ರೀ 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 9ನೇ ಪುಟ್ಟಗೋಶಿ ಮಹಾರಾಜರು. ಅಂದ್ರೆ ನೀನು ಪುಟ್ಟಗೋಶಿನ ಕರೆಕ್ಟ್ ಆಗಿ ಕ್ಯಾಚ್ ಮಾಡಿದೆ ಬಾವ. 10ನೇ ಪುಟ್ಟಗೋಶಿ ಮಹಾರಾಜ ನಾನೇ. ಮತ್ತ ಅವಳು ಚುಳುಪುಳಿ ಉರಾಣಿ ಅವಳು. ನಾನು ಹೇಳ್ತಾ ಇರ್ಲಿಲ್ವಾ, ನಮ್ದು ಮಹಾರಾಜರ ವಂಶ. ಓತಂಬ್ರಿ ಇವಳು ಪುಟ್ಟಗೋಶಿ ಅಂತಾನೆ ಹೆಸರಿಡ್ಬೋದಾಗಿತ್ತಲ್ವೇಣ? ರೀ ಸ್ವಲ್ಪ ಸುಮ್ಮನಿರ್ತೀರಾ? ನೀನ್ ಮಾತಾಡು ಚಿನ್ನ. ಅಂದಿನ ಕಾಲದಲ್ಲಿ ನಮ್ಮ ತಂದೆಯವರಾದ ಶ್ರೀ 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 9ನೇ ಪುಟ್ಟಗೋಶಿ ಮಹಾರಾಜರು ಬಚ್ಚಿಟ್ಟ ನಿಧಿ ಇವತ್ತು ನನ್ನ ಕೈಗೆ ಸಿಕ್ಕಿದೆ. ಹೌದು ನಿಧಿನೇ. ಆ ನಿಧಿನ ಯಾರ ಸಂಸಾರ ನಟಿಗಿರುತ್ತೋ ಅವ್ರಿಗೆ ಕೊಡ್ಬೇಕು ಎಂದು ನಮ್ಮ ತಂದೆಯವರಾದ ಶ್ರೀ 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 9ನೇ ಪುಟ್ಟಗೋಶಿ ಮಹಾರಾಜರು ನನ್ನ ಕನಸಲ್ಲಿ ಬಂದು ಹೇಳಿದ್ದಾರೆ. ಹಾಗಾಗಿ ಅವ್ರ ಅಪ್ಪಣೆಯಂತೆ ಮೊದಲನೇ ಅಕ್ಕನ ಮನೆಗೆ ಹೋದೆ. ಅವ್ರ ಸಂಸಾರದಲ್ಲಿ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಬರೀ ಓಳು ಓಳು ಓಳು. ಅಯ್ಯೋ ಅಲ್ಲಿಂದ ಯಾಕೆ ಅಕ್ಕನ ಮನೆಗೆ ಹೋದೆ? ಅವ್ರ ಸಂಸಾರದಲ್ಲಿ ಪ್ರೀತಿ ಇಲ್ಲ, ಪ್ರೇಮ ಇಲ್ಲ, ಬರೀ ಓಳು ಓಳು ಓಳು. ಅಯ್ಯೋ ಅಲ್ಲಿಂದ ಇಲ್ಲಿ ಬಂದೆ. ಇಲ್ಲಿ ಸಂಸಾರದಲ್ಲಿ ಏನೂ ಇಲ್ಲ. ಹೌದು ತಮ್ಮ, ಇಲ್ಲೂ ಅಷ್ಟೇ. ಪ್ರೀತಿನೂ ಇಲ್ಲ, ಪ್ರೇಮನೂ ಇಲ್ಲ, ಬರೀ ಓಳು ಏನಂದ್ರೆ ನಾನ್ ಕರೆಕ್ಟ್ ಆಗಿ ಹೇಳ್ದೆ ತಾನೇ? ಸ್ವಲ್ಪ ಓವರ್ ಆಕ್ಟಿಂಗ್ ಆಯ್ತು ತಾನೇ? ಪ್ರೀತಿ ಪ್ರೇಮ ಪುಸ್ತಕದ ಬದ್ಲಿಕಾಯಿ ಅಂತ ಪ್ರೂವ್ ಆಗೋಯ್ತು. ಹೌದುಪ್ಪ, ಅದಕ್ಕೆ ಆ ನಿಧಿನ ನೀನೇ ಇಟ್ಕೋ. ಏಚಿದ ಏನಂತ ಇದೆ? ನೀನಲ್ಲಿ ಮುತ್ತು ಕಡೆ ಮುತ್ತು, ಸ್ವಲ್ಪ ಸೈಡಿಗೆ ಬಾ. ಗಂಡ ಹೆಂಡತಿ ಮಧ್ಯೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ನಮ್ಮಿಬ್ಬರ ಮಧ್ಯೆ ಏನು ವಿಷಯನೇ ಇಲ್ಲ ಅಂತೀಯಲ್ಲೇ. ಹೆಂಗಾದ್ರೂ ಮಾಡಿ ಆ ನಿಧಿನ ನಾವೇ ತಗೊಳ್ಳೋಣ. ಅಕ್ಕನ ಹೋಗ್ತೀನಿ. ಬಾಮೈದ ಯಾರು ಅಮ್ಮಯ್ಯ? ನೀನೇ ಬಾಮೈದ. ನಾನ್ 10ನೇ ಪುಟ್ಟಗೋಶಿ ಮಹಾರಾಜ. ಪುಟ್ಟಗೋಶಿ ಮಹಾರಾಜ ನಂಬರ್ ಮರ್ತೆ. ಅಯ್ಯೋ 10ನೇ ಪುಟ್ಟಗೋಶಿ ಮಹಾರಾಜ, ನಾವು ಪ್ರೀತಿ ಪ್ರೇಮದಿಂದನೇ ಇದ್ದೀವಪ್ಪ. ದಯವಿಟ್ಟು ಈ ನಿಧಿನ ಆರಾಮಾಗಿ ನಮಗ್ ಕೊಡ್ಬೋದು. ಹ್ಞೂ ಆರಾಮಾಗಿ ಕೊಡಕ್ಕೆ ಅದು ನಾಯಿಗೆ ಹಾಕೋ ಬಿಸ್ಕೆಟ್ ಅನ್ಕೊಂಡ್ರ? ನಿಧಿನ ಮಾರಾಯ ನಿಧಿ. ಆ ನಿಧಿನ ಯಾರ ಸಂಸಾರ ನಟಿಗಿರುತ್ತೋ ಅವ್ರಿಗೆ ಕೊಡಬೇಕು ಎಂದು ನಮ್ಮ ತಂದೆಯವರಾದ ಶ್ರೀ 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 9ನೇ ಪುಟ್ಟಗೋಶಿ ಮಹಾರಾಜರು ನನ್ನ ಕನಸಲ್ಲಿ ಬಂದು ಹೇಳಿದ್ದಾರೆ. ಅಯ್ಯೋ ನಾವು ಪ್ರೀತಿ ಪ್ರೇಮದಿಂದನೇ ಇದ್ದೀವಪ್ಪ. ಅದು ನಾವು ನಂಬಕ್ಕಲ್ಲ. ಅಂದ್ರೆ ನಮ್ಮ ಪ್ರೀತಿ ಪ್ರೇಮನ ನಿನಗೆ ತೋರಿಸ್ಬೇಕು. ನನಗಷ್ಟೇ ಅಲ್ಲ, ಕುಂತಂತ ಜಡ್ಜಸ್ ಆರ್ಡರ್ಸ್ ಹಿಡ್ಕೊಂಡು ಇಡೀ ಕರ್ನಾಟಕ ಜನತೆಗೆ ತೋರಿಸ್ಬೇಕು. ಏನೇ ನಮ್ಮ ಪ್ರೀತಿ ಪ್ರೇಮನ ಎಲ್ರಿಗೂ ತೋರಿಸ್ಬೇಕಂತೆ. ಒಳಗಿರೋ ಮಂಚನ ಹೊರಗೆ ಹಾಕು. ಹಾಗಲ್ಲ ಕಣೆ, ಹೆಂಗೂ ನಿಮ್ ತಮ್ಮ 2 ದಿನ ಇದ್ದು ನಮ್ಮ ಪ್ರೀತಿ ಪ್ರೇಮ ನೋಡ್ಬೇಕಲ್ವಾ, ಅದಕ್ಕೆ ಹಾಲ್ನಲ್ಲಿ ಮಂಚ ಹಾಕಿ ಅದರಲ್ಲೇ ಬಿದ್ದಿರ್ತಾನೆ. ಹಾಗಾದ್ರೆ ನಿಮ್ಮ ಪ್ರೀತಿ ಪ್ರೇಮ 2 ದಿನದಲ್ಲಿ ಪ್ರೂವ್ ಮಾಡಿ ತೋರಿಸ್ತಾರಾ? ಬಾಮೈದ, ನನ್ನ ಪರ್ಫಾರ್ಮೆನ್ಸ್ನ ನೀನು ಇನ್ನೂ ನೋಡಿಲ್ಲ, ಈಗ ತೋರಿಸ್ತೀನಿ ನೋಡು. ಮಿಸ್ಟರ್ ಬಾಕ್ಸ್ನ ಕರೆಕ್ಟ್ ಆಗಿ ಕ್ಯಾಮ್ರಾ ಪೇರ್ ಮಾಡು. ಕೊಟ್ಟಿರೋ ಪ್ರಾಪರ್ಟಿನ ಸರಿಯಾಗಿ ಯೂಸ್ ಮಾಡ್ಕೊಳಕ್ ಬರಲ್ಲ ಅಂತ ನಮ್ಮ 3 ದಿವಸ ಸ್ವರೂಪ ಬೈತಾರೆ. ಈ ತಗಡ್ ನನ್ನ ಮಗ ನನಗೆ ಕೆಲಸ ಹೇಳ್ತಾನೆ. ಕ್ಯಾಮ್ರಾ ಪೇರ್ ಮಾಡಿದೀನಿ. ಬಾವ ಸ್ನಾನಕ್ಕೆ ರೆಡಿ ಮಾಡು. ಏನಂದೆ? ನಾನಾ? ಹಾ ಲೇ ರೀ ನಿಧಿ ಬಾವ ಸ್ನಾನ ನಿಮ್ಮ ಅಪ್ಪ ಮಾಡಿಸ್ತಾನ. ನಿಧಿ
ಓಕೆ 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 ಬಾವ ಹಾ ಬೇನ್ಯಾರ ನಿಮ್ ತಾತ ಉಸ್ತಾನ ನನ್ನ ಬೇರೆ ಉಜ್ಬೇಕನ್ನಲ್ಲೇ ನಾ ಚೆನ್ನಾಗಿದ್ದೆ ಎಸ್ ಬ್ರೋ ನಾ ಡಲ್ ಆಗೋದೆ ವೈ ಬ್ರೋ ನಿಮಗ್ ಹೇಳಲೇಬೇಕಾ ಎಸ್ ಬ್ರೋ ನಿಮಗ್ ಗೊತ್ತೇ ಇಲ್ಲ ಬಾವ ಹಾ ಊಟ ನಿಮ್ಮಪ್ಪ ಮಾಡಿಸ್ತಾನ ಲೇ ನಿಧಿ ರೀ ನಿಧಿ. ಆಯ್ತು ರೀ ನಾನು ನನ್ನ ತಮ್ಮ ಇಲ್ಲಿ ಮಲ್ಕೋತೀವಿ, ನೀವೆಲ್ಲ ಬಿದ್ದಿರ್ರಿ. ಗಂಡ ಹೆಂಡತಿ ಪ್ರೀತಿ ತೋರ್ಸಂದ್ರೆ ತವ್ರ ಮನಿ ಪ್ರೀತಿ ತೋರಿಸ್ತಾಳೆ. ಏನ್ರಿ ಅಯ್ಯೋ ಅಲ್ಲಿ ಬಿತ್ಕೊಳ್ರಿ. ಕೀ ಬೇಕಾ? ಕೀ ಬೇಕು. ಇದು ಯಾರು ಬರೆದ ಕತೆಯೋ ನನಗಾಗಿ ಬಂದ. ಒಂದು ವರ್ಷದ ನಂತರ ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ ನಾ ಒಳ್ಳೆ ಹುಡುಗ ಅಲ್ವಾ ನಾ ನೋಡಕ್ ಚೆನ್ನಾಗಿಲ್ವಾ ನನ್ ಪ್ರೀತಿ ಮಾಡಕ್ಕಿಲ್ವಾ ಮಾತಾಡಕ್ಕಿಲ್ವಾ ಮಾತಾಡಕ್ಕಿಲ್ವಾ ಹಾ ಡ್ಯಾನ್ಸ್ ಮಾಡಿ ಸುಸ್ತಾಗಿದೆ, ಹಾ ಕಾಯಕಾಲ ಹೊತ್ತು ಬಾ. ಈಗಲಾದ್ರೂ ಬೀಗದ ಕೈ ಕೊಡ್ತೀರಾ? ನೋಡೋಣ ಇನ್ನೊಂದ್ 2 ದಿನ ಆಗಲಿ. ಇನ್ನೊಂದ್ 2 ದಿನ ಹಿಂಗೆ 2 ದಿನ ಅಂದ್ಬಿಟ್ಟೆ 1 ವರ್ಷ ಮಾಡ್ದ ನನ್ನ ಮಗ. ನಿಮ್ದು ಮಾತಾಡೆಲ್ಲ ಆಗಿದ್ರೆ ಮಲ್ಗೋ ಕಾರ್ಯಕ್ರಮ ಇಟ್ಕೊಳ್ಳೋಣ. ಆಯ್ತು ಬಾರೋ ತಮ್ಮ. ರೀ ಅಲ್ಲಿ ಬಿತ್ಕೊಳ್ರಿ. 1 ವರ್ಷ ಆಯ್ತು ಕಣೆ. ನಿಧಿ ಹಾ ನಿಧಿ ಅಕ್ಕ ಯಾಕೋ ನಂದು ಎಡಗ ನೋಡ್ಕೊಳ್ತಾ ಇದ್ದಿ? ಯಾಕಂದ್ರೆ ಎಲ್ಲಿ ಭೂತ ಬಂದ್ಬಿಡುತ್ತೋ ಅಂತ. ಏ ನೀನೇ ಭೂತದ ತರ ಇದೆಯಾ, ನನಗೆ ಕೈ ತೋರಿಸ್ತೀಯಾ? ಅಕ್ಕ ನಾನು ನೋಡ್ತೀನಿ. ರೀ ನಿಧಿ ರೀ ನಿಧಿ. ಆ ನಿಧಿ ಮಲಗು, ನಮ್ಮ ಬಾಳಲ್ಲಿ ಬಂದಿರೋ ದೊಡ್ಡ ವಿಧಿ. ನನ್ನ ಮಕ್ಕಳಲ್ಲಿ ಏನಕ್ಕೆ ಹುಡುಕಿದ್ದೀರಾ? ನೋಡಲಿ ಆ, ಇದಾ ನಾನು ಎಲ್ಲಾ ಮನೇಲಿ 1 ವರ್ಷ ಇರ್ಬೇಕಲ್ಲ, ಟೈಮ್ ಪಾಸ್ ಮಾಡಕ್ ಇರ್ಲಿಲ್ಲ, ನಿಧಿ ಅಂತ ಟೋಪಿ ಹಾಕಿದೆ. ಅಯ್ಯೋ ಸುಮ್ನಿರ್ರಿ. ಅವ್ನ್ ಜ್ವರ ಸೇರಿ ನೀನು ಟೋಪಿ ಹಾಕ್ದಲ್ಲೇ. ಪಾಪ ಮಗುರಿ ಇರೋಕ್ ಜಾಗ ಇರ್ಲಿಲ್ಲ, ಅದಕ್ಕೆ ಮೊದಲನೇ ವರ್ಷ, ಮೊದಲನೇ ಅಕ್ಕನ ಮನೇಲಿ ಇದ್ದೆ, 2ನೇ ವರ್ಷ, 2ನೇ ಅಕ್ಕನ ಮನೇಲಿ ಇದ್ದೆ, ಈಗ ನಿಮ್ ಮನೇಲಿ ಇದೀನಿ. ನನ್ನ ಮಗನೇ ನೀನ್ ಇಲ್ಲಿ ಇರ್ಬೇಕಾಗಿತ್ತಲ್ಲ. ನಿಧಿ ನನ್ನ ಮಗನೇ. ಏನ ನಿಧಿ ಅಂದ್ರೆ ಏನು? 100 ವರ್ಷ ಆದ್ಮೇಲೆ ತೆಗಿಯೋದೇ ನಿಧಿ ಕಣೋ. ಕಾಪಾಡಿ ಅನಗಣ. ಜಡ್ಜ್ಮೆಂಟ್ ಹೋಗಕ್ಕಿಂತ ಮುಂಚೆ 1 ನಿಮಿಷ ಜಗಣ. ಒಂಚೂರು ಟಚ್ ಅಪ್ ಕ್ಲಾತ್ ಕೊಡಿ ಒಂಚೂರು ನನಗೆ. ಮರ ಮೇಲೆ ಎಲ್ಲಿ ವೆಟ್ ಕ್ಲಾತ್ ಇಲ್ಲ, ಒಬ್ನೇ ಬರ್ತಾ ಇದ್ಯಾ? ಟಚಪ್ಪರ್ ಯಾರಿಲ್ಲ ಎಲ್ಲಿ ವೆಟ್ ಕ್ಲಾತ್? ನಿಮ್ಗೆ ಎದ್ರಕೊಂಡು ಎಲ್ಲ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ವೆಟ್ ಕ್ಲಾತ್ ಅವ್ನು ಎದ್ರಕೊಂಡು ಹೊರಗಡೆ ಹೋಗ್ಬಿಟ್ಟಿದಾನೆ. ಯಾಕೆ? ಏನಂತಂದ್ರೆ ನಿಮ್ ಇಟ್ಲಾತಿತ್ತಲ್ಲ ಅದನ್ನ ಹಿಂಡ್ಬಿಟ್ಟು ಅವನಿಗೆ ಪುಟ್ವಾಸಿ ಕಟ್ಟಿದ್ದು. ನನ್ನ ವೆಟ್ ಕ್ಲಾತ್ ನ ಇಂಡಿ ಅವನು ಪುಡುಗಾಸಿ ಮಾಡ್ಕೊಟ್ಟಿದ್ದೀರಾ? ಫಸ್ಟ್ ಇಸ್ಕೊಡ್ರ. ಬ್ಯಾಡ, 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 ಬ್ಯಾಡ.
ಏಯ್ ನಾನು ತಡಿ 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 ಈಗೇನು ಪುಟ್ಟಗೋಸಿ ಬಿಟ್ಟಿಸ್ಕೊಡ್ಬೇಕು. ನಾನು ವೆಟ್ಲಾತ್ ಬೇಕು. ಬಿಚ್ ಕೊಡ್ತೀನಿ. ಇಮಿಡಿಯೇಟ್ಲಿ ಮೇಕಪ್ ಮಾಡ್ಕೋಬೇಕು. ಹಂಗಾರೆ ಬೇಡ ಗುರು, ನಡ್ರ ಫಸ್ಟ್ ನಡ್ರ. ಜಗಣ ಜಗ್ಗಣಕ ಡ್ರಮ್ ಟಕ್ ಸೈಂಟ್ ಟಪಕ್ ಡಣ ಡಣ ಸಾಂಬಾಜಿ ಸರಸರ ಕರಂ ಟೈಮ್ ಪಾಸ್ ಸ್ವಾಮೀಜಿ. ಏನು ಅರ್ಥ ಆಗಿಲ್ಲ, ಬರ್ಲಿ ಚಪ್ಪಾಳೆ. ಈಗ ನಮಗೆ ಬಿಡಿಸಿ ಹೇಳಿ ಅಣ್ಣ. ಚೆನ್ನಾಗಿತ್ತು, ನಿಜವಾಗಿ ಇಷ್ಟ ಆಯಿತು. ಡ್ರಾಮಾ ಥರ ಡೆಫಿನೆಟ್ ಆಗಿತ್ತು ಆನಂದ್. ನನಗೆ ಓಕೆ ಅನಿಸ್ತು. ಪರವಾಗಿಲ್ಲ ಅನ್ನೋ ಥರದ ಪರ್ಫಾರ್ಮೆನ್ಸ್ ಅಷ್ಟೇ ಇದೆ. ಜಗಣ, ನಿಧಿ ಅಂತ ಕೇಳಿದ ತಕ್ಷಣ ಒಂಥರ ಎಲ್ಲರೂ ಅಲರ್ಟ್ ಆಗ್ತಾರೆ. ಸುಮಾರು ಕಡೆ ನಿಧಿ ಇದೆ ಅನ್ಬಿಟ್ಟು ಕಾಗೆ ಆರಿಸಿರೋ ಪ್ರೋಗ್ರಾಮ್ಗಳು, ರಿಯಲ್ ಲೈಫ್ ಅಲ್ಲಿ ಆ ತರ ನಡೆದಿರೋಂಥ ಇನ್ಸಿಡೆಂಟ್ಗಳೆಲ್ಲ ಇದೆ. ಯಾವ್ದು ಯಾವ್ದಾರು ಹೇಳಿ ಅಣ್ಣ, ಏನ್ ಮ್ಯಾಟರ್? ನಮ್ಮ ತಾಯಿ ಮೂರನೇ ತಂಗಿ, ಅವ್ರಿಗೆ ಬಂದು ಇದೇ ತರ ಪಾಪ ಎಲೆ ಅಡಿಕೆ ಹಾಕೊಂಡು ಕೂತಿರ್ಬೇಕಾರೆ ಒಬ್ರು ಸ್ವಾಮಿಗಳು ಬಂದು, ನಿನಗೆ ಒಂದು ಯೋಗ ಐತಿ ಮಗಳಿ, ನಿನ್ನ ಒಂದು ಪೂಜೆಯಿಂದ ಒಂದು ನಿಧಿ ಪ್ರಾಪ್ತಿ ಆಗುವಂತ ಒಂದು ಮಂಗಳಕರವಾದಂತ ಒಂದು ಇದು ನಿನ್ನ ಹತ್ರ ಬಂದ್ಬಿಟ್ಟಿದೆ ಅಂತ ಹೇಳಿದಾಗ ಅಮ್ಮಮ್ಮ ಸುಮ್ಮನೆ ತಾನೆ ಫುಲ್ಲು ಕೂಸಾಬಿಡು. ಹೌದಾ ಸ್ವಾಮಿಗಳೇ, ಏನೋ ನಿಮ್ಮ ಆಶೀರ್ವಾದ ಮಾಡ್ಕೊಡಿ ಅಂತ ಮನೆ ಕರ್ಕೊಂಡ್ ಬಂದ್ಬಿಟ್ಟವಳೆ. ಆ ಸ್ವಾಮಿಗಳು ಏನ್ ಮಾಡಿದ್ರು, ನಿಮ್ಮ ಮೈ ಮೇಲಿರುವ ಒಡವೆಗಳನ್ನೆಲ್ಲ ಇಲ್ಲಿ ಇಟ್ಬಿಟ್ಟು ದೇವರಿಗೆ ಕೈ ಮುಕ್ಕೊಂಡು ಕಣ್ಣು ಮುಚ್ಕೊಂಡು ನೀವು ಕೂತ್ಕೋಬೇಕಾಗ್ತದೆ, ಲಕ್ಷ್ಮಿ ಪ್ರತ್ಯಕ್ಷ ಆಗ್ತಾಳೆ, ಎಲ್ಲ ಗೋಡೆ ಕಡೆ ತಿರ್ಕೊಳ್ಳಿ, ನಾನು ಕೂಗ್ದಾಗ ಈ ಕಡೆ ತಿರ್ಕೊಳ್ಳಿ, ಬಂದು ಇಲ್ಲಿ ನಮಸ್ಕಾರ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಇಟ್ಕೊಂಡು ಮಧ್ಯ ಹಿಂಗಂದ ಬಾಯಲ್ಲೆಲ್ಲ ಬ್ಲಡ್ ಬಂದ್ಬಿಡ್ತು. ಅವಾಗೆಲ್ಲ ಫಿಕ್ಸ್ ಆಗೋಯ್ತು, ಇವರು ಗ್ಯಾರಂಟಿ ನಿಧಿ ಬರೆಸ್ಬಿಡ್ತಾರೆ ಅಂತ. ಗೋಡೆ ಕಡೆ ತಿರ್ಕೊಂಡು ನಿಂತ್ಕೊಳ್ಳಿ ಅಂತಂದ, ಆ ಕಡೆ ತಿರ್ಕೊಂಡು ನಿಂತಿದ್ವಿ. ನೆಕ್ಸ್ಟ್ ಕಟ್ ಮಾಡಿದೆ, ಸ್ವಾಮಿ ಕರೀಲೇ ಇಲ್ಲ. ಏನು ಕರಿತಾನೆ ಇಲ್ವೇ ಸ್ವಾಮಿ ಅಂತ ತಿರುಗಿ ನೋಡಿದ್ರೆ ಸ್ವಾಮಿನೇ ಇಲ್ಲ, ಎಸ್ಕೇಪ್ ಆಗ್ಬಿಟ್ಟಿದ್ದ ಅವನು. ಹಂಗೆ ದಿನಾ ಪತ್ರಿಕೆಯಲ್ಲಿ ಬರ್ತಿರುತ್ತೆ, ಈ ನಿಧಿ ಅಂತ ತೋರಿಸಿ ಮಕ್ಕಳನ್ನ ಸಾಯಿಸ್ಬಿಟ್ರು, ಇನ್ನೊಂದು ಮಾಡ್ಬಿಟ್ರು, ಮತ್ತೊಂದು ಮಾಡ್ಬಿಟ್ರು ಅಂತ ಎಷ್ಟು ಪದ್ಧತಿಗಳು ಬರ್ತಾನೆ ಇರುತ್ತೆ. ಬಟ್ ಸ್ಟಿಲ್ ಜನ ಫೂಲ್ ಆಗ್ತಾನೆ ಇರ್ತಾರೆ. ಸೊ ಇದೆಲ್ಲ ನಂಬಕ್ ಹೋಗ್ಬಾರ್ದು. ಓಕೆ, ಒಳ್ಳೆ ಕಿವಿ ಮಾತನ್ನ ಜಡ್ಜಸ್ ಕೊಟ್ಟಿದ್ದಾರೆ. ನಿಮ್ಮ ಸೀಕ್ರೆಟ್ ಮಾರ್ಕ್ಸ್ ನ ಜಡ್ಜಸ್ ಕೊಟ್ಟಿರ್ತಾರೆ. ನೋಡುವ ರಿಸಲ್ಟ್ ಕೊಡಲು ಏನಾಗುತ್ತೆ ಅಂತ. ರೈಟ್ ನೌ ಥ್ಯಾಂಕ್ ಯು ಸೋ ಮಚ್. ಬಲಿ ಜೋರಾದ ಚಪ್ಪಾಳೆ ಪ್ಲೀಸ್ ಕುಳಿತುಕೊಳ್ಳಿ. ಈಗ ಮುಂದಿನ ಧಮಾಕೆದಾರ್ ಪರ್ಫಾರ್ಮೆನ್ಸ್ ಕೊಡಕ್ಕೆ ಬರ್ತಾ ಇದ್ದಾರೆ ಶಿವರಾಜ್ ಕೇರ್ಪೇಟೆ, ಮುತ್ತುರಾಜ್ ಮಂಡ್ಯದಿಂದ, ಹಿತೇಶ್ ಬೆಳ್ತಂಗಡಿಯಿಂದ, ನಯನ ಹುಬ್ಳಿಯಿಂದ. ಬಲಿ ಜೋರಾದ ಚಪ್ಪಾಳೆ. Music change. ಪೇಮೆಂಟು ಯಾವ ಪೇಮೆಂಟ್? ಇಷ್ಟೊತ್ತು ಡ್ಯಾನ್ಸ್ ಮಾಡಿದ್ವಿ. ಹಲೋ, ಇನ್ನು ಪ್ರೋಗ್ರಾಮ್ ಸುಕ್ಕಾಬಟ್ಟೆ ಐತೆ, ಅಲ್ಲಿ ತನಕ ಟೈಮ್ ಆಡಾಕ್ಬೇಕು, ಪ್ಲೇ ಮಾಡಬೇಕು, ಅವಾಗ ಮಾತ್ರ ಪೇಮೆಂಟ್, ಇಲ್ಲಾಂದ್ರೆ ಕಟ್. ಥ್ಯಾಂಕ್ ಯು. ನೀನು ಸೇಮ್ ಟು ಯು. ಗೋ. ಐ ಆಮ್ ವಿಜಯ್ ಪಲ್ಯ, ಕಿಂಗ್ ಆಫ್ ಬ್ಯಾಡ್ ಟೈಮ್. ಗಿವ್ ಮಿ ಲೋನ್ ಆ್ಯಂಡ್ ಲೀವ್ ಮಿ ಅಲೋನ್. ಸರ್ ಸರ್, ನೀವು ಅವರಲ್ವ ಸರ್? ಯಾರು? ಅದೇ ಬ್ಯಾಂಕಲ್ಲಿ ಸಾಲ ತಗೊಂಡು ತೀರಿಸ್ಲಿಕ್ಕಾಗದೆ ನಾನವನಲ್ಲ, ನಾನವನಲ್ಲ, ನಾನವನಲ್ಲ. ನೀನವನೇನೆ, ನೀನವನೇನೆ, ನೀನವನೇನೆ. ಗೊತ್ತಾಗೋಯ್ತಾ? ನಿಮ್ಮ ಈ ಮೇಕೆಗಡ್ಡ ನೋಡಿದ್ರೆ ಗೊತ್ತಾಗೋದಿಲ್ಲ ಸರ್. ನೋಟಿಸನ್ನು ಇನ್ವಿಟೇಷನ್ ಥರ ಪೇಪರಲ್ಲಿ ಹಾಕಿದ್ದಾರೆ.
ಆದ್ರೂ ಬ್ಯಾಂಕಿನ ಸಾಲ ತೀರಿಸ್ಬೋದಿತ್ತಲ್ವ? ನಾನು ಬ್ಯಾಂಕ್ ಸಾಲ ತೀರ್ಸೋದಕ್ಕೆ ಅಂತಾನೆ SBI ಬ್ಯಾಂಕ್ ಹತ್ರ ಹೋದೆ. ಅವರು ಲಂಚ್ ಅವರು ಆಮೇಲೆ ಬನ್ನಿ ಅಂದ್ರು. ಜೋಕು ಬ್ಯಾಂಕು ಎಷ್ಟಾದ್ರೂ ಗೌರ್ಮೆಂಟ್ ಕೆಲಸದ ಮಜಾನೇ ಬೇರೆ ಬಿಡಿ. ನಾನು ನಿನ್ನ ಹತ್ರ ಆಕ್ಚುಲಿ ಬಿಸ್ನೆಸ್ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ. ನನ್ನ ಹತ್ರನಾ? ಎಂತ ಸರ್? ಅಸೆಟ್ ಅಂಡ್ ಕರೆನ್ಸಿ ಎಕ್ಸ್ಚೇಂಜ್. ಯಪ್ಪ ಹಾಗೆ ಅಂದ್ರೆ ಎಂತ? ಯಾರಿಗೂ ಹೇಳ್ಬೇಡ. ಹೇಳುದಿಲ್ಲ. 1 2 3 4 ಖರ್ಚಿಗೆ ದುಡ್ಡಿಲ್ಲ, ಹಿಡ್ಕೊಂಡು ದುಡ್ಡು ಕೊಡಪ್ಪ. ಇದೇನಾ ಸರ್? ಇದೇನಾ ಅಸೆಟ್ಸ್ ಅಂಡ್ ಕರೆನ್ಸಿ ಎಕ್ಸ್ಚೇಂಜ್ ಅಂತ ಹೇಳಿದ್ರೆ? ಎಷ್ಟು ಕೊಡ್ತೀಯಾ? ಇದಕ್ಕೆಲ್ಲ ಒಂದಕ್ಕೆ ಒಂದು 5 ರೂಪಾಯಿ ಕೊಡ್ತೇನೆ. ಒಂದು 7 ರೂಪಾಯಿ ಹೆಂಗ್ ಮಾಡ್ಕೊಂಡಾರ ಕೊಡೆ. ಒಂದು ಬಿಯರ್ಗಾರ ವರ್ಕೌಟ್ ಅಲ್ಲಿ ಸರ್ ಬೇಕಾದ್ರೆ ಕೊಡ್ತೇನೆ, ಇಲ್ಲದ್ರೆ ಸೀದಾ ಹೋಗ್ತೇನೆ. ಆಯ್ತು ಕೊಡು. ತಗೊಳ್ಳಿ ಸರ್, ಬರ್ತೀನಿ. ಇದ್ರಲ್ಲೂ 5 ರೂಪಾಯಿ ಹಿಡ್ಕೊಂಡು ಕೊಟ್ಟವನಲ್ಲಿ. ಪ್ಯಾಕ ಏನು? ನನ್ನೊಂದು ಸ್ವಲ್ಪ ದೀಪಿಕಾ ಮನೆ ಹತ್ರ ಡ್ರಾಪ್ ಮಾಡ್ತೀಯಾ? ದೀಪಿಕಾನ? ಯಾವ ದೀಪಿಕಾ? ಅದೇ ದೀಪಿಕಾ ನಡ್ಕೋಣೆ. ಓ ಅವಳು ನನ್ನ ಚೈಲ್ಡ್ಹುಡ್ ಗರ್ಲ್ ಫ್ರೆಂಡ್ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ. ಸರ್ ಮನೆ ಬಂದು ತಿಳ್ಕೊಳ್ಳಿ. ಥ್ಯಾಂಕ್ಸ್. ವೆಲ್ಕಮ್. ಹಲೋ, ಹಾಯ್ ದೀಪಿ. ಯಾವನ ಪಾಪಿ? ಪಾಪಿ? ನೋ ಪಾಪಿ, ಪಲ್ಯ ವಿಜಯ್ ಪಲ್ಯ. ಯಾವ ವಿಜಯ್ ಪಲ್ಯ? ಹುಡುಗಿ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ. ಸಾರಿ ಸರ್, ನೀವಾ? ಅದು ಕಾಂಟ್ಯಾಕ್ಟ್ ನ ಡಿಲೀಟ್ ಮಾಡ್ಬಿಟ್ಟಿದೆ ಸರ್. ಸೊ ಸ್ವಲ್ಪ ಗುರ್ಜಿಡೆಗೆ ತೊಂದರೆ ಆಯ್ತು ಸರ್. ಕೂತ್ಕೊಳ್ಳಿ ಒಂದು 5 ನಿಮಿಷ. ಇನ್ನೊಬ್ರು ಇಂಪಾರ್ಟೆಂಟ್ ಪರ್ಸನ್ ಬರೋರಿದ್ದಾರೆ ಸರ್. ಏನೋ ಇನ್ನೊಬ್ರು ಇಂಪಾರ್ಟೆಂಟಾ? ನನಗಿಂತ ಇಂಪಾರ್ಟೆಂಟಾ? ಯಾರದು? ಯಾರ ಹೆಸರು ಕೇಳಿದ್ರೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೋ, ಯಾರು ಚಿಟ್ಕೆ ಹೊಡೆದ್ರೆ ತಿರುಗೋ ಭೂಮಿ 1 ಸೆಕೆಂಡ್ ನಿಲ್ಲುತ್ತೋ, ಜಗತ್ತಿನ ಸೂಪರ್ ಸ್ಟಾರ್, ಪಬ್ಲಿಕ್ ಸ್ಟಾರ್, ಬಾಹುಬಲಿ, ಹೆಬ್ಬುಲಿಗಳಿಗೆ ಸೆಟ್ ಹೊಡೆಯೋ ಕಬಾಲಿ. ಕಬಾಲಿನ? ಯಾರ ಅಂದ ಕಬಾಲಿ? ರಸಲ್ ರಾಮ. ಸೌತ್ ಇಂಡಿಯಾ ಸಿನಿಮಾದಲ್ಲಿ ಬರೋ ವಿಲನ್ ತರ ಲುಂಗಿ ಕಟ್ಕೊಂಡು ಮೀಸೆ ಬಿಟ್ಕೊಂಡು ಪೀಡ ಹಾಕೊಂಡು ಲೆಕ್ಕಬಾಲಿ ಅಂದ್ರೆ ಪರಾಟ ಜೊತೆ ತಲೆ ಮಾಂಸಕೊಳ್ಳೆಲ್ಲ ಬೋಟಿ ಫ್ರೈ ಕೊಳ್ಳೋಣ ಅಂತ ಕೈ ಕೊಟ್ಕೊಂಡು ನಿಂತ್ಕೊಂಡು ಗೋಣನ್ ಕುಂಟೆ ಕ್ರಾಸ್ ಹತ್ರ ಕಬಾಬ್ ಹಾಕೋ ಕಬಾಲಿ ಅನ್ಕೊಂಡೇನೋ. ಏನೂ ಅರ್ಥ ಆಗ್ಲಿಲ್ಲ. ಯಾರು? ನಾನು ಯಾರು? ಕಬ್ಬಾಲಿಡ. ಸರಿ ಬಿಡು. ಕನ್ನಡ ಜನತೆಗೆ ರಜನಿ ಸ್ಟೈಲ್ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ನನಗನ್ಸುತ್ತೆ ನಿನ್ನೆಯಿಂದ ಸಿಕ್ಕಾಪಟ್ಟೆ ಚಳಿ ಅಂತ. ಸಾರಿ ಫೋಕ್ಸ್, ನಿನ್ನೆ ಫ್ರಿಡ್ಜ್ ಓಪನ್ ಮಾಡಿದೆ ಚಿಲ್ಡ್ ವಾಟರ್ ನೀರು ಕುಡಿಯೋಣ ಅಂತ, ಅದಕ್ಕೆ ಸಿಕ್ಕಾಪಟ್ಟೆ ಚಳಿ ಆಗಿದೆ. ಓಹೋ, ನೀವು ಫ್ರಿಡ್ಜ್ ಓಪನ್ ಮಾಡ್ಬಿಟ್ರೆ ನಮಗೆಲ್ಲ ಚಳಿ ಆಗುತ್ತಾ? ಮತ್ತೆ ಡೆಲ್ಲಿಲಿ ಮೊನ್ನೆ ಭೂಕಂಪ ಆಗ್ಬಿಡ್ತಲ್ಲ ಅದು? ಅದಾ? ಸಾರಿ, ನನ್ನ ಮೊಬೈಲ್ನ ವೈಬ್ರೇಷನ್ ಮೋಡಲ್ ಇಟ್ಟಿದ್ದೆ. ಈ 500 ರೂಪಾಯಿ 1000 ರೂಪಾಯಿ ನೋಟು ಚೇಂಜ್ ಆಯ್ತಲ್ಲ ಅದು? ಅದಾ? ಮೋದಿ ಅವ್ರಿಗೆ ನಾನು ಶಿವಾಜಿ ಸಿನಿಮಾ ನೋಡು ಅಂತ ಹೇಳಿದೆ, ಅವ್ರು ಇಷ್ಟೊಂದು ಸೀರಿಯಸ್ ಆಗಿ ತಗೋತಾರೆ ಅಂತ ಗೊತ್ತಿರಲಿಲ್ಲ. ಸರ್ ನೀವು? ಸರ್ ನಾನು ನಿಮ್ಮ ಅಭಿಮಾನಿ ಸರ್. ಸೂಪರ್ ಸರ್, ನೀವು ಸೂಪರ್ ಎಕ್ಸ್ಟ್ರಾರ್ಡಿನರಿ. ನೀವು ನಾನು ಯಾರು ಅಂತ ಗೊತ್ತಾಯ್ತಲ್ಲ ಸರ್? ಗೊತ್ತಾಯ್ತಾ ಅಂತ ಕೇಳ್ತಿರಲ್ಲ ಸರ್? 1000 ಜನ ಮಧ್ಯೆ ಇದ್ರು ನಿಮ್ಮನ್ನು ಕಂಡು ಹಿಡಿತೀನಿ ಸರ್. ಸೂಪರ್ ಸರ್, ನೀವು ಎಕ್ಸ್ಟ್ರಾರ್ಡಿನರಿ. ಸರಿ, ಯಾರು ನೀವು? ಈಗ ತಾನ ಹೇಳಿದೆ 1000 ಜನ ಮಧ್ಯೆ ಇದ್ರು ಕಂಡು ಹಿಡಿತೀನಿ ಅಂತ. 1000 ಜನ ಮಧ್ಯೆ ಇದ್ರೆ ಕಂಡು ಹಿಡಿತೀನಿ ಅಂತಂದೆ, ಒಬ್ಬರೇ ಬಂದ್ರೆ ಕಂಡು ಹಿಡಿತೀನಿ ಅನ್ನ. ರಜನಿಗೆ ಕೌಂಟ್ರ? ನಾನ್ಯಾರು ಅಂತ ಗೊತ್ತಾಯ್ತಾ? ಯಾರು? ಓ, ಗೊತ್ತು ಗೊತ್ತು ಗೊತ್ತು. ಅದೇನ್ ಗೊತ್ತು ಸರ್? ಇತ್ತೀಚೆಗೆ ನನಗಿಂತ ನಿನ್ನೆ ಜಾಸ್ತಿ ತೋರಿಸ್ತಾ ಇರೋ ಟಿವಿನಲ್ಲಿ. ಹೌದು, ನೀನೇನಿಲ್ಲಿ? ನಂದಿರ್ಲಿ, ನೀವೇನಿಲ್ಲಿ? ಕಬಾಲಿ 2ಗೆ ದೀಪಿಕಾ ನಡುಕೋಣೆನ ಬುಕ್ ಮಾಡೋಣ ಅಂತ. ಕಬಾಲಿ 1 ಹಿಟ್ಟಾಯ್ತಾ? ಹಿಟ್ಟ. ಬಾಕ್ಸ್ ಆಫೀಸ್ ಧೂಳು. ಅದನ್ನ ಕೂತ್ಕೊಂಡೆ ಹೇಳ್ಬೋದಾಗಿತ್ತಲ್ಲ. ರಜನಿನೇ ಹೇಳಿದ್ದು ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ಲ. ಹೌದು, ನೀನೇನಿಲ್ಲಿ? ನಾನು ದೀಪಿಕನ್ನ ಬುಕ್ ಮಾಡಕ್ಕೆ ಅಂತ ಬಂದಿದ್ದೀನಿ. ಕ್ರಿಕೆಟ್ಗ ಕಬಡ್ಡಿಗ? ಕ್ರಿಕೆಟ್ಗೆ. ಹುಡುಗರಾಡೋ ಆಟದಲ್ಲಿ ಹುಡುಗಿರಾಕೆ? ಆತ್ಮವಿಶ್ವಾಸ ತುಂಬಕ್ಕೆ. ಅದ್ ಕೆಲಸ ನೀನೇ ಮಾಡ್ಬೋದಲ್ಲ. ಪ್ಲೇಯರ್ಸಿಗೆ ನಾನು ಆತ್ಮವಿಶ್ವಾಸ ತುಂಬಿಸ್ತೀನಿ, ನಾನೀಗ ತುಂಬಸಕ್ ಬೇಕಲ್ಲ. ಸರಿ, ನಿಮ್ದು ಈ ರಾವಣ್ ಪಿಕ್ಚರ್ ಬಂತಲ್ಲ, ಅದ್ರಲ್ಲಿ ನೀವೇನೋ 20 ಸೆಕೆಂಡ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದಿರಂತೆ. ಎಕ್ಸ್ಕ್ಯೂಸ್ ಮೀ, ಕೈ ನೋತಾಯ್ತಾ?
ನಾನ್ ಮಾಡಿರೋ 20 ಸೆಕೆಂಡ್ ಆಕ್ಟಿಂಗ್ಗೆ ಶಾರುಖ್ ಖಾನ್ 2 ಅವರ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾನೆ. ಚುಮ್ಮ ಅದಿರದಿಲ್ಲ. ಇಲ್ಲ ಇಲ್ಲ ಇಲ್ಲ, ಏನೂ ಅದಿರಲಿಲ್ಲ. ಏನೋ ಬಾಟ್ಲಿ ಗಿಟ್ಲಿ ತಂದಿದ್ದೀರಾ? ನಿನಗೋಸ್ಕರ ಡ್ರಿಂಕ್ಸ್ ಅದೇನಿ, ಕ್ಯಾಚ್ ಇಟ್. ಕುಡಿ. ಸಿಕ್ಕಾಪಟ್ಟೆ ದಿನ ಆದ್ಮೇಲೆ ಕುಡಿತಾ ಇದ್ದೀನಿ. ಕುಡಿದ್ಮೇಲೆ ಕೈ ನಡ್ಗುತ್ತೋ, ಕಾಲು ನಡ್ಗುತ್ತೋ, ತಲೆನೇ ತಿರುಗುತ್ತೋ ಗೊತ್ತಿಲ್ಲ. ಯಾರದು ತಾತ? ತಾತ ಯಾರು ಅಂತ ಕೇಳ್ಬೇಡ, ನೀನ್ ತಿಥಿ ಆಗ್ಬಿಡುತ್ತೆ. ಹೌದು, ನೀನ್ ಎಣ್ಣೆ ಬಿಸ್ನೆಸ್ ಶುರು ಮಾಡಿದಲ್ಲ, ಸಂಪಾದನೆ ಮಾಡಿದಲ್ಲ, ಏನಾಯ್ತು? ಅಯ್ಯೋ, ಬೀರ್ನಲ್ಲಿ ಬಂದಿದ್ದು ಹೇರ್ನಲ್ಲಿ ಹೋಯ್ತು. ಅದು ಸರಿ, ಈ 2.0 ಅಂತ ಹೊಸ ಪಿಕ್ಚರ್ ಮಾಡ್ತಿದ್ರಂತಲ್ಲ, ಅದ್ರ ಬಗ್ಗೆ ಹೇಳಿ. ರೋಬೋ 2.0. ಓ, ಸಮುದ್ರದೊಳಗಡೆ ಹೆಲಿಕಾಪ್ಟರ್ ಹೋಗ್ತಾ ಇರುತ್ತೆ. 10 ಕಾರುಗಳು ಅದ್ರ ಮೇಲೆ ಎಗುರ್ತಾ ಇರ್ತವೆ. ನಾನು 200 ಗನ್ ಇಟ್ಕೊಂಡು ಶೂಟ್ ಮಾಡ್ತಾ ಇರ್ತೀನಿ. ವಿಲನ್ಗಳು ಹಿಂದ್ಗಡೆಯಿಂದ ಹೈಜಾಕ್ ಮಾಡಿ ಅಟ್ಯಾಕ್ ಮಾಡಿ ಫೈಟ್ ಮಾಡ್ತಾ ಇರ್ತಾರೆ. ಈ ಕಣ್ಣಲ್ಲಿ ನೀನೇನ್ ನೋಡ್ಬೇಕಾ ಏನಪ್ಪ? ಈ ತಾತ ಯಾರು ಅಂತ ನೀವು ಕೇಳಬೇಡಿ. ನಾನು ಈ ತಿಂಗಳು ಏಪ್ರಿಲ್ಗೆ ಬುಕ್ ಮಾಡೋಣ ಅಂತ ಬಂದಿದ್ದೀನಿ. ಯಾರನ್ನ? ದೀಪಿಕಾ ನಡುಕೋ. ಆಗಲ್ಲ 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 ಆಗಲ್ಲ. ಏಪ್ರಿಲ್ಗೆ IPL ಪ್ರಮೋಷನ್ ನಮಗೆ ಬೇಕು ದೀಪಿಕಾ. ನೋಡು, ನಿನ್ಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ. ನಾನ್ ಚೆಕ್ ಕೊಟ್ರೆ ಬ್ಯಾಂಕ್ಗೆ ಬೌನ್ಸ್ ಆಗುತ್ತೆ. ನೀವು ಚೆಕ್ ಕೊಟ್ರೆ ಬ್ಯಾಂಕ್ ಬೌನ್ಸ್ ಆಯ್ತದೆ, ನಾನು ಚೆಕ್ ಕೊಟ್ರೆ ಇಂಡಿಯಾದಿಂದನೇ ನಾನು ಬೌನ್ಸ್ ಆಗ್ಬಿಡ್ತೀನಿ. ನಾನು ಸಾಲ ತಗೊಂಡ್ರೆ ಬ್ಯಾಂಕ್ನವರೇ EMI ಕಟ್ತಾರೆ. ನಾನು ಸಾಲ ತಗೊಂಡ್ರೆ ಬ್ಯಾಂಕ್ನವ್ರೆ ನಾನು ಚಟ ಕಟ್ತಾರೆ. ನಾನು ಮನ್ಸ್ ಮಾಡ್ರೆ ಸಂಜುನ ಡೈರೆಕ್ಟ್ ಡೇಂಜರ್ ಝೋನ್ಗೆ ಹಾಕ್ತೀನಿ. ಹೋದ್ವಾರ ಆಗಿದೆ ಅದೇ ಅಲ್ವಾ? ಏನಂದೆ? ಏನಿಲ್ಲ, ನಾನ್ ಮನ್ಸ್ ಮಾಡಿದ್ರೆ ಇದನ್ನ 1 ನಿಮಿಷಕ್ಕೆ 100 ಸಲ ಹೇಳ್ತೀನಿ. ಹೇಳು. ನಂದಾಯ್ತು, ನೀವ್ ಹೇಳಿ ನೋಡೋಣ. ಒಂದು ಈ ರಜನಿ ಒಂದ್ಸಲ ಹೇಳಿದ್ರೆ 100 ಸಲ ಹೇಳ್ದ ಹಾಗೆ, 100 ಸಲ ಹೇಳ್ದ ಹಾಗೆ. ಚುಮ್ಮ ಅದಿರದಿಲ್ಲ, ಏನೂ ಅದರಲಿಲ್ಲ. ಸರಿ, ನಾನು ಮತ್ತೆ ನನ್ನ ಏರ್ಲೈನ್ಸ್ನ ಶುರು ಮಾಡಬೇಕು ಅಂತ. ಓ ಇಸ್ ಇಟ್? ಒಂದ್ ನಿಮಿಷ. ನಮ್ಮ ಪಕ್ಕದ ಮನೆ ಹುಡುಗಿ ಒಬ್ಳು ಏರ್ ಹಾಸ್ಟೆಸ್ ಆಗಿ ಕೆಲಸ ಮಾಡ್ಬೇಕು ಅಂತಿದ್ಲು. ಮಂಜುಳಾ, ನೀನು ಏರ್ಲೈನ್ಸ್ ಜಾಬಲ್ಲಿ ಏರ್ ಹಾಸ್ಟೆಸ್ ಆಗಿ ಕೆಲಸ ಮಾಡ್ಬೇಕು ಅಂತಿದ್ಯಲ್ಲ, ಏನಂತೆ? ನಿಮ್ಮ ಏರ್ಲೈನ್ಸ್ ಅಲ್ಲಿ ಏರ್ ಹಾಸ್ಟೆಸ್ ಆಗಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಿದ್ಲು. ಕೇಳಿದೆ, ಪರವಾಗಿಲ್ಲ, ಗಾರ್ಮೆಂಟ್ಸ್ ಅಲ್ಲೇ ಕೆಲಸ ಸಿಕ್ಕಿದೆ, ಅಲ್ಲಿ ಸಂಬಳನಾದ್ರೂ ಕೊಡ್ತಾರೆ ಅಂತ. ದೀಪಿಕಾ ನಮ್ಮ ಹತ್ರನೇ ಕೆಲಸ ಮಾಡ್ತಿರೋ ಅಂತ ಹೇಳ್ಬೇಕಿತ್ತು. ಹೇಳ್ದೆ, ಅವಳು ನಿಮ್ಮ ಹತ್ರ ಕೆಲಸ ಬಿಟ್ಮೇಲೆ ತಾನೇ ತುಂಬಾ ಫೇಮಸ್ ಆಗಿದ್ದು ಒಂದು. ಐ ವಾಂಟ್ ಟು ಸಿ ದೀಪಿಕಾ ನೌ. ದೀಪಿಕಾ, ದೀಪಿಕಾ, ಇವನ್ ಐ ವಾಂಟ್ ಟು ಸಿ ದೀಪಿಕಾ ರೈಟ್ ನೌ. ಏನಾಯ್ತು? ಓ ಸಾರಿ ಸರ್, ತುಂಬಾ ದಿನ ಆದ್ಮೇಲೆ ನೋಡಿದ್ನಲ್ಲ, ಸೊ ನೀನ್ ಡ್ಯಾನ್ಸ್ ಮಾಡಿ ತೋರ್ಸ್ ನೋಡೋಣ. ಮ್ಯೂಸಿಕ್. ದೀಪಿಕಾ, ನೀನ್ ನನ್ನ ಸಿನಿಮಾಗೆ ಸೈನ್ ಮಾಡ್ಬೇಕು. ಅಲೋ, ನೀನ್ ನನ್ನ ಪ್ರಾಜೆಕ್ಟ್ಗೆ ಸೈನ್ ಮಾಡ್ಬೇಕು. ನೋಡಿ ಸರ್, ಒನ್ಸ್ ಅಪಾನ್ ಎ ಟೈಮ್ ನೀವು ನನಗೆ ಲೈಫ್ ಕೊಟ್ಟೋರು, ಕೆಲಸ ಕೊಟ್ಟೋರು. ನಿಮ್ಮ ಹತ್ರ ಏನೂ ಇಲ್ಲ, ಆದರೂ ನಿಮಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ನಿಮಗೆ ಇಲ್ಲ ಅಂತ ಹೇಳಿದ್ರೆ ನೀವು ಡಿಕ್ಷನರಿನಲ್ಲಿ ಇಲ್ಲ ಅನ್ನೋ ಪದಾನೇ ತೆಗ್ದುಬಿಡ್ತೀರಿ. ಅದಕ್ಕೆ ನಿಮ್ಮಿಬ್ರಿಗೂ ಬೇಜಾರಾಗಬಾರ್ದು ಅಂತ ಹೇಳಿ ನಾನು ಒಂದು ಡಿಸಿಷನ್ ಬಂದಿದ್ದೀನಿ. ಏನದು? ನಾನು ರಣವೀರ್ ಕಿಂಗ್ ಜೊತೆ ಒಂದು ಪ್ರಾಜೆಕ್ಟ್ನ ಸೈನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬಾಯ್ ದೀಪಿಕಾ. ದೀಪಿಕಾ, ಸಿ ಯು ಲೇಟರ್. ಬಾಯ್. ನಾನ್ ದೀಪಿಕನ್ ಕರ್ಕೊಳ್ದೆ ಈ ಸ್ಟೇಜ್ ಇಂದ ಹೋಗಲ್ಲ. ಹೌದಾ? ಲೋನ್ ರಿಕವರಿಗೆ ಅಂತ SBI ನವ್ರು ಫೋನ್ ಮಾಡಿದ್ರು, ಅವ್ರು ಬರ್ತಾರಂತ ಹೇಳಿ. ಬೇಡ 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 ಬೇಡ, ನಮ್ಮ ಚಿಕ್ಕಪ್ಪನ ಮಗಳು ಚಿಕನ್ ಬಿರಿಯಾನಿ ಮಾಡಿದ್ದೀನಿ ಅಂತ ಕಾಯ್ತಿದ್ದಾಳು. ನಾನು ಬರ್ತೀನಿ. ಯಾವ್ದ್ರಲ್ಲಿ ಹೋಗೋದು?
ವಾ ಎಂತ ಹೇಳಿ ಸರ್? 5 ರೂಪಾಯಿ ಕೊಡ್ತೀನಿ, ಬಸ್ ಸ್ಟ್ಯಾಂಡ್ ಗಂಟೆ ಡ್ರಾಪ್ ಮಾಡ್ತೀಯಾ? ನಾನೇ 10 ರೂಪಾಯಿ ಕೊಡ್ತೇನೆ, ನನ್ನನ್ನು ಡ್ರಾಪ್ ಮಾಡಿ. ಆಯ್ತು ಬನ್ನಿ. ವಿಜಯ್ ಪಲ್ಯ, ನನ್ನ ಮುಂದೆನೆ ದೀಪಿಕಾ ನೋಡ್ಕೊಂಡೆ ಡೇಟ್ ಕೇಳೋದಲ್ದೆ ಅವಳ ಜೊತೆ ಡ್ಯಾನ್ಸ್ ಬೇರೆ ಮಾಡ್ತೀಯಾ? ನಾನು ಸ್ಕೂಲ್ಗೆ ಹೋಗ್ತಿದ್ದಾಗ ಟೀಚರ್ಸೇ ಕ್ಲಾಸಿಗೆ ಬಂಕ್ ಹಾಕ್ತಿದ್ರು. ನಾನು ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡಿದ್ದೀನ, ನೀವು ಆಕ್ಸ್ಫರ್ಡ್ ಡಿಕ್ಷನರಿ ಅಂತ ಯೂಸ್ ಮಾಡ್ತಿದ್ದೀರಾ. ನಾನು ರಫ್ ವರ್ಕ್ ಮಾಡಿದ್ದೀನ, ವಿಕಿಪೀಡಿಯಾ ಅಂತ ಯೂಸ್ ಮಾಡ್ತಿದ್ದೀರಾ. ಡೋಂಟ್ ಮೆಸ್ ವಿತ್ ರಜನಿ. ಮೈಂಡ್ ಇಟ್. ಬರಲ್ಲ. ನಾನು ಅಭಿಮಾನಿಗಳಿಗೆ ಯಾವತ್ತೂ ಏನೂ ಇಲ್ಲ ಅಂದಿಲ್ಲ. ಇಷ್ಟೊತ್ತು ಇವ್ರು ಹೇಳಿದ್ದೇನು ಗೊತ್ತಾ? MUTH ಅಂತ ಟೈಪ್ ಮಾಡಿ 57575ಗೆ ಆರಾಮಾಗಿ ಮೆಸೇಜ್ ಕಳಿಸ್ತೀವಿ ಅಂತ. ಓಕೆ, ಈಗ ಜಗಣ್ಣಿಂದ ಶುರು ಮಾಡ್ತೀನಿ. ಜಗಣ್ಣ ಹೆಂಗಿದ್ರು ನಮ್ಮ ಕಬಾಲಿಡ? ಚೆನ್ನಾಗಿ ಮಾಡ್ದಲ್ಲ ಆಕ್ಚುಲಿ. ನಿಜ ತುಂಬಾ ಚೆನ್ನಾಗಿ ಮಾಡ್ದ. ಅವನು ನಗುನ ಸ್ವಲ್ಪ ಕಮ್ಮಿ ಮಾಡ್ಬೇಕಾಯ್ತು. ಅವನಿಗೆ ಆಕ್ಚುಲಿ ಅವನು ಸಣ್ಣಗಿರೋದಕ್ಕೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೆನ್ನಾಗಿ ಸೂಟ್ ಟ್ರೈ ಮಾಡಿದ್ದು. ಒಳ್ಳೆ ಅಟೆಂಪ್ಟ್. ಇವನ್ ಡೈಲಾಗ್ ಬರ್ದಿರೋದು ಕ್ರಿಸ್ಪ್ ಆಗಿ ನಾಟಿ ತನ ವರ್ಕೌಟ್ ಆಯ್ತು. ಆ ನಗು ಒಂದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ನಂಗೆ ಅನ್ನಿಸ್ತು. ಅದಿಲ್ಲ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಾವು ವೈಯಕ್ತಿಕವಾಗಿ ಸ್ವಲ್ಪ ರಜನಿ ಅವರು ಅಂದ್ರೆ ಸ್ವಲ್ಪ ನಮಗೆ ಜಲ್ ಬರುತ್ತೆ, ಅಷ್ಟು ಪ್ರೀತಿ ನಮಗೆ. ರಾಕ್ ಅವರದು ಇಬ್ಬರನ್ನ ತುಂಬಾ ಅತಿಯಾಗಿ ಪ್ರೀತಿಸ್ತೀನಿ. ಒಂದು ರಾಜ್ಕುಮಾರ್ ಅವರು, ಒಂದು ರಜನಿಕಾಂತ್. ಸೊ ಅದೇನೋ ಒಂಥರ ಥ್ರಿಲ್ ಆಯ್ತು ನನಗೆ. ಥ್ರಿಲ್ ಆಯ್ತು. ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮಾಡ್ದೆ ಕಣಪ್ಪ. ವೆರಿ ಗುಡ್, ವೆರಿ ಗುಡ್. ಮೇಡಮ್ ಹೆಂಗಿದ್ರು ನಮ್ಮ ಕಬಾಲಿಡ? ಓವರ್ ಆಲ್ ಈ ಸ್ಕಿಟ್ಟಲ್ಲಿ ನಾವು ಬರೀ ಮುತ್ತುರಾಜ್ ಅವ್ರಿಗೆ ಮಾತ್ರ ಸ್ಕೋರ್ ಕೊಡಬೇಕಲ್ವಾ? ಸೊ ಅವ್ರದ್ದು ಪರ್ಫಾರ್ಮೆನ್ಸ್ ಕಂಪೇರ್ ಮಾಡಿದ್ರೆ ಅವ್ರು ಫಸ್ಟ್ ನೆಡ್ಕೊಂಬಂದಿದ್ದ ಸ್ಟೈಲು, ಇನ್ಫ್ಯಾಕ್ಟ್ ರಜನಿ ಸರ್ ಕಬಾಲಿಯಲ್ಲಿ ಸ್ವಲ್ಪ ಸಣ್ಣಕ್ಕೆ ಹೀಗೆ ಕಾಣಿಸ್ತಾರೆ ಅನಿಸ್ತು ನನಗೆ. ಅದು ಆ್ಯಕ್ಚುಲಿ ಆ ಗೆಟಪ್ ಆ್ಯಕ್ಚುಲಿ ಅವ್ರಿಗೆ ಸೂಟ್ ಆಯಿತು. ಪರ್ಫಾರ್ಮೆನ್ಸ್ ಓಕೆ ಅನಿಸ್ತು ನನಗೆ. ಬಟ್ ಮುತ್ತುರಾಜ್ ಇವತ್ತು ಒಂದು ಹೊಸ ಗೆಟಪಲ್ಲಿ ಬಂದರು, ಒಂದು ಹೊಸದಾಗಿ ಏನೋ ಒಂದು ಟ್ರೈ ಮಾಡಿದ್ದಾರೆ. ವೆರಿ ಗುಡ್. ಬಟ್ರೆ ಹೇಗನ್ಸಿದ್ರು ನಮ್ಮ ಇಲ್ಲಿ ಪಲ್ಯ ಅವರು ಮತ್ತೆ ನಮ್ಮ ಇಬ್ರು ಲೆಜೆಂಡರಿ ವ್ಯಕ್ತಿಗಳನ್ನ ಇಟ್ಕೊಂಡು ಶುರು ಮಾಡಿದ್ದೆ ಅಲ್ಲೊಂದು ಥ್ರಿಲ್ ಫಾರ್ಮ್ ಆಯ್ತು. ನಗು ಎಲ್ಲರೂ ಹೇಳದ ಹಾಗೆ ಸ್ವಲ್ಪ ಜಾಸ್ತಿ ಆಯ್ತು. ಅದು ಬಿಟ್ಟರೆ ತುಂಬಾ ಕಾನ್ಫಿಡೆಂಟ್ ಆಗಿ ಮಾಡ್ದ. ಕಾನ್ಫಿಡೆನ್ಸ್ ಇತ್ತು. ಹೌದು. ಆಮೇಲೆ 3 ಜನ ಅಕ್ಕಪಕ್ಕದವ್ರು ಸರಿಯಾಗಿ ಒಂದೊಂದು ರನ್ ತೆಗೆದುಕೊಟ್ರು. ರಜನಿಕಾಂತ್ ಅವರು ಅಂದ್ರೆ ಅದು ತಮಾಷೆ ಅಲ್ಲ. ಅದು ಅದಕ್ಕೆ ಸರಿಯಾಗಿ ಬರೀ ಆ ನಗುಲೇ ತೂಗ್ಸಕ್ ಹೋದೆ. ಇನ್ನೊಂದಿಷ್ಟು ಮಾತು, ಇನ್ನೊಂದಿಷ್ಟು ಏನೇನೇನೇನೋ ಪ್ರಾಕ್ಟೀಸ್ ಮಾಡಿದರೆ ಅದ್ಭುತವಾಗಿರೋದು. ಬಟ್ ಆಸ್ ಇಟ್ ಈಸ್ ಎಷ್ಟು ಬೇಕೋ ಅಷ್ಟಿದೆ. ಚೆನ್ನಾಗಿತ್ತು. ಓಕೆ. ಅಂಡ್ ಆಕ್ಚುಲಿ ನಮ್ಮ ಪಲ್ಯ ಅವ್ರ ಜೊತೆಗೆ ಎಂಟ್ರಿಲಿ ಸ್ಟಾರ್ಟಿಂಗ್ ಇಬ್ರು ಚೇರ್ ಗರ್ಲ್ಸ್ ಇದ್ರು. ಎಲ್ಲರೂ ಕಾಣೆ ಆಗಿದಾರಲ್ಲ, ದಯವಿಟ್ಟು ಬನ್ನಿ ವೇದಿಕೆ ಮೇಲೆ. ಶಾರ್ಟ್ ಫಾರ್ಮ್ ಅಲ್ಲಿ ಇವ್ರ ಹೆಸರು ಅಂತ. ಯಾಕಂದ್ರೆ ಇದು ಅಂಬಿಕಾ, ಅದು ಆಶಾ. ಅವರು ನಮ್ಮ ಆರ್ಟಿಸ್ಟ್ನೆಲ್ಲ ಕೋಆರ್ಡಿನೇಟ್ ಮಾಡ್ತಾರೆ. ಆಶಾ ಅವರು. ಅಂಬಿಕಾ ಅವರು ಇಲ್ಲಿ ಬರೋ ಎಲ್ಲ ಹಾಡುಗಳು ಮತ್ತೆ CG ವರ್ಕ್ಗಳು, ಈ LED ಇಲ್ಲಿ ಬರೋಂಥ ಫೋಟೋಗಳು, ಅದನ್ನೆಲ್ಲ ಹಾಕೋದು. ಅಕಸ್ಮಾತ್ ಒಂದೊಂದು ಟೈಮ್ ಹಾಕದೇ ಇದ್ದಾಗ ಒಂದು ಮಜಾ ಬರುತ್ತಲ್ಲ ನಮಗೆಲ್ಲ, ಅದನ್ನೆಲ್ಲ ಮಿಸ್ ಮಾಡಿದಾಗ ಇವರೇ ನಮ್ಗೆ ಮಜಾ ಕೊಡೋದು. ಬರಲಿ ಜೋರ ಚಪ್ಪಾಳೆ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಗಣ, ನನಗೆ ಇಲ್ಲಿ ಇವಾಗ ಈ ಗೆಟಪ್ಪು ಇದೆಲ್ಲ ನೋಡಿದ್ಮೇಲೆ ಫ್ಲಾಶ್ ಆಗ್ತಾ ಇರೋದು, ನಾನು ನಿಮ್ಮದು ರಜನಿ ಸರ್ದು ಸಾಕಷ್ಟು ಫೋಟೋಗಳು ನೋಡಿದ್ದೀನಿ. ಅವ್ರು ಬಂದಾಗ ನೀವು ಭೇಟಿ ಮಾಡ್ತೀರಿ, ನೀವು ಅಭಿಮಾನ ನೀವು ವ್ಯಕ್ತಪಡಿಸ್ಕೊಂಡ್ರೆ ನಂಗೆ ಅಲ್ಲಿಂದ ಫ್ಲಾಶ್ ಆಗಿದ್ದ ಲೆಕ್ಕ ಕೇಳಬೇಕು ಅಂದರೆ. ಮತ್ತೆ ನಿಮ್ಮ ಎಷ್ಟೋ ಹಳೆ ಫೋಟೋಗಳು ನಾನು ನೋಡಿದ್ದೀನಿ ಮೊಬೈಲಲ್ಲಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗಳು. ರಜನಿ ಸರ್ ಹಳೆ ಫೋಟೋಗಳು ನಿಮ್ಮದು ಸಾಕಷ್ಟು ಮ್ಯಾಚ್ ಆಗತ್ತೆ. ಈವನ್ ಹೇರ್ ಸ್ಟೈಲ್ ಕೂಡ ಹಿಂಗೆ ಬಾಸ್ತಾ ಇದ್ರಿ ನೀವು. ಅವಾಗೆಲ್ಲ ಆ ಥರದ ಕಾಂಪ್ಲಿಮೆಂಟ್ ಕ್ಯಾಚ್ ಬಿದ್ದಿದ್ದೆ ಅವ್ರ ಥರ ಇದ್ದೀನಿ ಅಂತ. ಓಕೆ, ಹೇಳಿ ಅಣ್ಣ ಏನಾದ್ರು ಒಂದೆರಡು ಸ್ವಾರಸ್ಯಕರವಾದಂಥ ವಿಷಯ. ನಾನು ತುಂಬಾ ಇಷ್ಟಪಡ್ತಿದ್ದಂಥ ನಟ ಅವರು. ಕಾರಣ ಏನು ಅಂದರೆ, ನನಗೆ ಕಾಲೇಜಲ್ಲಿ ಅಲ್ಲಿ ಇಲ್ಲಿ ಏನಾದ್ರು ಈ ಥರ ಎಲ್ಲ ನಾನು ಸ್ಟೇಜ್ ಮೇಲೆಲ್ಲ ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರ ಸ್ಟೈಲ್ ಎಲ್ಲ ತುಂಬ ಮಾಡ್ತಾ ಇದ್ದೆ. ಹೇರ್ಸ್ ಎಲ್ಲ ಹಂಗೆ ಬಿಟ್ಕೊಂಡು ನೋಡಿದ್ದೀನಿ ನಾನು ಫೋಟೋಸ್. ಆ ಥರ ಎಲ್ಲ ಮಾಡ್ತಿದ್ದೆ. ಅದು ಏನೋ ಒಂಥರ ಇಷ್ಟ.
ನಾನು ರಣಧೀರ ಪಿಕ್ಚರ್ ಮಾಡಬೇಕಾದ್ರೆ ಸ್ಟಿಲ್ ನಾಗರಾಜ ಅಂತ ಇದ್ದಾನೆ, ಈಗಲೂ ಇದ್ದಾನೆ. ಅವನು ಮಾತಾಡ್ತಾ ಕ್ಯಾಶುವಲ್ ಆಗಿ ಅದೇಪ್ಪ ವೀರಸ್ವಾಮಿ ಅವರು ರಜನಿಕಾಂತ್ ಅವರು ಬಂದರು ಅಂದ, ನಾನು ದೋಸೆ ತಿಂತಾ ಇದ್ದೆ, ದೋಸೆನ ಟಪಾರ ಅಂತ ಕೆಳಗೆ ಬಿಟ್ಬಿಟ್ಟೆ. ಗುರು ಎಲ್ಲವರಪ್ಪ ತೋರಿಸೋ, ಪ್ಲೀಸ್ ತೋರಿಸೋ, ಒಂದು ಫೋಟೋ ತೆಗೆಸ್ಬಿಡೋ, ನೀನು ಕಾಲು ಹಿಡ್ಕೊಂಡು ತಿನ್ಕೊಡೋ ಅಂತ ಎಲ್ಲ ಹೇಳ್ತಾ ಇದ್ದೆ. ಆಮೇಲೆ ಇದ್ದಕ್ಕಿದ್ದಂಗೆ ಅವನು ಸೈಲೆಂಟ್ ಆಗೋಗ್ಬಿಟ್ಟ. ಅವನ ಬಾಯಲ್ಲೂ ಮಾತು ಬರಲಿಲ್ಲ. ನಾನು ಕೇಳ್ತಾನೆ ಇದ್ದೀನಿ. ಅವಾಗ ಅವನ ಕಣ್ಣಲ್ಲಿ ಏನೋ ಹಿಂಗೆ ಅಂತ ಇದ್ದಂಗೆ, ಏನು ಅಂತ ನಂಗೆ ಅರ್ಥ ಆಗಿಲ್ಲ. ನೋಡಿದ್ರೆ ಹಿಂದೆ ನಿಂತ್ಕೊಂಡು ನೋಡ್ತಾ ಇದ್ರು. ಅವ್ರಿಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಅವಾಗ ವೀರಸ್ವಾಮಿ ಅವ್ರು ಬಂದು ರವಿಚಂದ್ರನ್ ಅವ್ರ ತಂದೆ ಇಂಟ್ರೊಡ್ಯೂಸ್ ಮಾಡಿಸಿ, ನಮ್ಮ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತೀನಪ್ಪ, ನಿನ್ನ ಪರಮ ಫ್ಯಾನ್ ಇವನು, ನಿನ್ನ ಥರ ಸ್ಟೈಲ್ಗಳೆಲ್ಲ ಸಿಕ್ಕಾಪಟ್ಟೆ ಮಾಡ್ತಾನೆ ಅಂದಾಗ ಫಸ್ಟ್ ಟೈಮು ರಜನಿಕಾಂತ್ ಅವರು ನನ್ನ ಭುಜದ ಮೇಲೆ ಕೈ ಹಾಕಿ ಒಂದು ಫೋಟೋ ತೆಗೆಸಿದ್ರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನಾವಿಬ್ಬರದು. ಇವತ್ತು ನನಗೆ ತುಂಬ ಸಂತೋಷ ಏನು ಅಂದರೆ, ಒಬ್ಬ ಸ್ವಂತ ತಮ್ಮನ ಥರ ಅವರು ಯಾವುದೇ ಕಾರ್ಯಕ್ರಮಗಳು ಈ ಕಡೆ ಎಲ್ಲೇ ಬಂದಾಗ ನಮಗೆ ಒಂದು ಕರೆ ಇರುತ್ತೆ, ಅವ್ರ ಜೊತೆ ನಮ್ದೊಂದು ಭೇಟಿ ಇರುತ್ತೆ, ಭಾವನಾತ್ಮಕ ಸಂಬಂಧ ಇರುತ್ತೆ. ನಾವಿಬ್ಬರು ರಾಯರನ್ನ ಪ್ರೀತಿಸುವಂಥವ್ರು ಸಿಕ್ಕಾಪಟ್ಟೆ, ಅದೆಲ್ಲ ಸಾಮ್ಯತೆ ಇದ್ದಾವೆ. ಹಂಗಾಗಿ ತುಂಬ ಇಷ್ಟ. ಅವನು ಮಾತಾಡ್ತಾ ಇರ್ಬೇಕಾದ್ರೆ ನಾನು ಅದೇ ಅನ್ಕೊತಾ ಇದ್ದೆ, ಇನ್ನೊಂದು ಸ್ವಲ್ಪ ನಗು ಇವು ಕಮ್ಮಿ ಮಾಡಿ. ರಜನಿಕಾಂತ್ ಒರಿಜಿನಲ್ ಹೆಂಗೆ ಮಾತಾಡೋರು ಗೊತ್ತಾ? ಮಾಡೋಣ ಪ್ಲೀಸ್ ಪ್ಲೀಸ್ ಪ್ಲೀಸ್, ಬರಲಿ ಬರಲಿ ಬರಲಿ. ನಾನು ತೋರಿಸ್ತೀನಿ. ಅವರು ಕನ್ನಡ ಪಿಕ್ಚರ್ ಮಾತಾಡ್ಬೇಕಾದ್ರೆ ಅವ್ರ ಶೈಲಿಗಳು. ನಾನು ಚಿಕ್ಕಬೇಕು ಸೈತ್ರದ ಬೊಬ್ಬೆ ಇತ್ತು, ಬೊಬ್ಬೆ ಭಾಳ ಅಪೇಕ್ಷೆ ಮರ್ಯಾದೆ ಕೇಳಿದೆ, ಕೊಟ್ಟಿಲ್ಲ. ಏನು ಮಾಡಿದೆ ಗೊತ್ತಾ? ಹುಡುಗ ಬಾವಿಗೆ ತರ್ಬಿಟ್ಟು ಬೊಮ್ಮೆ ನಾನು ತಗೊಬಿಟ್ಟು, ಈ ಬೊಮ್ಮೆ ನಂದಾಗಬೇಕು, ಏನಂತೀಯ? ಅವ್ರ ಸ್ಟೈಲ್ ಹಂಗೆ ಅವ್ರು ಮಾತಾಡ್ತಾ ಇದ್ದಾರೆ. ಅವರು ಒರಿಜಿನಲ್ ಮಾತಾಡ್ಬೇಕಾದ್ರೆ ಅಷ್ಟೇ ತುಂಬಾ ಸ್ಪೀಡ್, ಫಾಸ್ಟ್ ಅಲ್ಲ ಅವ್ರು ಮಾತಾಡೋದು, ತುಂಬಾ ಫಾಸ್ಟ್ ಮಾತಾಡ, ನಡೆಯೋದು ಫಾಸ್ಟ್. ಜಗೇಶ್ವರ ನೀವೆಲ್ಲರೂ ಬಂದಾಗ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತದೆ, ಅಲ್ಲಿ ಹೋಗಿದ್ರಲ್ಲ ಜಸ್ಟ್ ಲೈಕ್ ದಿಸ್ ಓಕೆ 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 ಹಿಂಗೆ ಮಾತಾಡೋದು ಯಾವಾಗಲೂ ಫಾಸ್ಟಾಗಿ ಮಾತಾಡ್ತಾರೆ. ಆ ಥರ ಒಂದು ಅದ್ಭುತವಾದಂಥ ಓರ ಇರುವಂಥ ರಾಜ್ಕುಮಾರ್ ಅವ್ರನ್ನ ಬಿಟ್ಟರೆ, ಒಬ್ಬ ಕಲಾವಿದನ್ನ ನೋಡಿದ ತಕ್ಷಣ ಎರಡು ಕೈ ಎತ್ತಿ ಮುಗಿಬೇಕು ಅಂತ ನಿಮ್ಗೆ ಏನಾದ್ರು ಫೀಲ್ ಬಂತು ಅಂದರೆ ಅದು ರಾಜ್ಕುಮಾರ್ ಬಿಟ್ಟರೆ ರಜನಿಕಾಂತ್. ಒಂದು ಎನರ್ಜೆಟಿಕ್ ಮನುಷ್ಯ. ಸಿಂಪ್ಲಿಸಿಟಿ ಅನ್ನೋದು ಏನಾದರೂ ಕಲಿಬೇಕು ಅಂದರೆ ಕರ್ನಾಟಕದಲ್ಲಿ ಯಾರಾದರೂ ಮುಂದಿನ ಪೀಳಿಗೆನಲ್ಲಿ ಕಲೆಗೆ ಬಂದವರು ರಾಜ್ಕುಮಾರು ಮತ್ತು ರಜನಿಕಾಂತ್ ಅನ್ನೋ ಡಿಕ್ಷನರಿನ ಓದ್ಬಿಟ್ರೆ ಸಾಕು, ಹೆಂಗಿರ್ಬೋದು ಜೀವನದಲ್ಲಿ ಸಿಂಪ್ಲಿಸಿಟಿಯಲ್ಲಿ ಇದ್ದರೆ ಅನ್ನೋದನ್ನ ಕಲ್ತ್ಕೋಬಹುದು ಅವರಿಬ್ಬರನ್ನ ನೋಡಿ. ಬೇರೆ ಏನು ಓದೋದೇ ಬೇಕಾ. ಆ್ಯಂಡ್ ನಾನು ರಕ್ಷಿತಾ ಮೇಡಮ್ನ ಒಂದು ಕ್ವಶನ್ ಕೇಳಬೇಕು. ನಿಮ್ಮ ಮದುವೆಗೆ ರಜನಿ ಸರ್ ಒಂದು ಗಿಫ್ಟ್ ಕೊಡ್ತಾರೆ, ಅದನ್ನು ನೀವು ಇವತ್ತು ಬಹಳ ಇಷ್ಟ ಪ್ರೀತಿಯಿಂದ ಇಟ್ಕೊಂಡಿದ್ದೀರಾ, ಪೂಜೆ ಮಾಡ್ತೀರಾ, ಹಸ್ಬೆಂಡ್ ಆ್ಯಂಡ್ ವೈಫು, ಏನದು? ನೀವು ಯಾಕೆ ಹಂಗೆ ನೋಡಿದ್ರಿ? ಅಲ್ಲ, ನಾನು ಖುಷಿ ಆಗೋಯ್ತು. ಯಾಕಂದ್ರೆ ನನಗೆ ಬಹಳ ಜಂಬ ಇದೆ. ರಜನಿ ಅವರು ನನಗೆ ಗಿಫ್ಟ್ ಕೊಟ್ಟಿದ್ದಾರೆ, ಇವ್ರಿಗೆ ಏನು ಕೊಟ್ಟರು ಅಂತ ನಾನು ಇಲ್ಲ ನಾನು ಹೇಳ್ತೀನಿ ನೋಡಿ. ಆತ ಒಬ್ಬ ಸಾಧಕ, ರಾಯರ ಭಕ್ತ. ಆತ ಟ್ರಾವೆಲ್ ಮಾಡಿರೋಂಥದ್ದು ಆಧ್ಯಾತ್ಮಿಕವಾಗಿ ಯಾರಿಗೂ ಗೊತ್ತಿಲ್ಲ. ನಾನು ಹತ್ರದಲ್ಲಿ ನೋಡಿದ್ದೀನಿ. ನನಗೆ ಒಂದು ತುಂಬ ಬ್ಯಾಡ್ ಪ್ಯಾಚ್ ಬರುತ್ತೆ. ಇಂಥ ಬ್ಯಾಡ್ ಪ್ಯಾಚ್ ಬರುತ್ತೆ ಅಂತ ನನ್ನ ವ್ಯವಹಾರ ಫ್ಲಾಪ್ ಆಗುತ್ತೆ. ನನ್ನ ತಂದೆಯವ್ರ ಮಾತನ್ನ ಕೇಳಿ ನಾನು ಒಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತೀನಿ, ಕೇರ್ ಆಫ್ ಫುಟ್ಪಾತ್ ಆಗ್ತೀನಿ. ಅದು ಯಾವಾಗ ದೊಡ್ಡ ಸ್ಟಾರ್ ಆದಾಗ ಆದ ಮೇಲೆ. ಹೌದು, ಸತ್ಯ ಹೇಳ್ತಾ ಇದ್ದೀನಿ. ನನಗೆ 1 kg ಅಕ್ಕಿ ತರಕ್ಕೂ ಕಾಸಿಲ್ಲ, ಆ ಸ್ಥಿತಿಗೆ ನಾನು ಬರ್ತೀನಿ. ಗೊತ್ತಾಯ್ತಾ? ಹೊರಗಡೆ 2 ಕಾರ್ ಇದೆ, ಪೆಟ್ರೋಲ್ ಹಾಕೋ ಕಾಸಿಲ್ಲ ನನ್ನ ಹತ್ರ. ನನ್ನ ಎತ್ತಿಗೆ ಜ್ವರ ಬಂದಿದೆ, ಅವನಿಗೆ ಡಾಕ್ಟರ್ ಹತ್ರ ತೋರ್ಸೋಕೆ ಕಾಸಿಲ್ಲ. ಅವತ್ತು ನನಗೆ ಕೋಪ ಬಂದು ನನ್ನ ಲಕ್ಷ್ಮೀ ಕಳಸದಲ್ಲಿರೋ ಎಲ್ಲ ಕಾಸನ್ನ ತೆಗೆದು ಆ ಚೇಂಜ್ನ ಮುರಿಸಿ ನನ್ನ ಹೆಂಡತಿ ಕೊಟ್ಟು ಹೋಗೋ ಮಗುನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು ಅಂತ ಹೇಳ್ತೀನಿ. ಇಂಥ ಸಮಯದಲ್ಲಿ ನಾನು ರಜನಿಕಾಂತ್ ಅವ್ರನ್ನ ಭೇಟಿ ಮಾಡಿದೆ. ಕೇಳಿದ್ರು ನನಗೆ, ಏನು ಒಂಥರ ಡಲ್ ಆಗಿದೆಯಾ ಅಂತ. ನಾನು ಹೇಳಿದೆ, ನಾನು ಏನೂ ತಪ್ಪು ಮಾಡಿಲ್ಲ, ಬಟ್ ನಂಗೆ ಯಾಕೋ ಗೊತ್ತಿಲ್ಲ ಅಣ್ಣ, ತುಂಬ ಬ್ಯಾಡ್ ಟೈಮ್ ಬಂದುಬಿಟ್ಟಿದೆ, ತುಂಬ ಡಿಸಾಸ್ಟರ್ ಆಗಿದೆ, ಏನು ದುಡ್ಡು ಬೇಕಾ ಅಂದರು. ಇಲ್ಲ, ನಾನು ಯಾರ ಹತ್ರ ದುಡ್ಡು ಕೇಳಲ್ಲ, ನಂಗೆ ನಿಮ್ಮ ಆಶೀರ್ವಾದ ಬೇಕು. ನೀವು ನಂಬಲ್ಲ, ನನ್ನ ಅಸಿಸ್ಟೆಂಟ್ ಬಾಬು ಇದ್ದಾನೆ, ಇಲ್ಲೇ ಇದ್ದಾನೆ, ಅವನು ಇದ್ದ ಅವತ್ತು. ಅವರು ಶರ್ಟ್ ಕೂಡ ಹಾಕಿಲ್ಲ, ಅವ್ನು ಲುಂಗಿ ಹವಾಯಿ ಚಪ್ಪಲಿನಲ್ಲಿದ್ದರು. ಯಾವ ಥರ ಇದ್ರು ಅಂದರೆ, ಒಂದು ಅಷ್ಟು ದೊಡ್ಡ ಸೂಪರ್ ಸ್ಟಾರ್, ಒಂದು ಆರ್ಡರ್ ಟೀಮ್ ಆರ್ಗೋ ಥರ ಇದ್ರು. ದಡ ಅಂತ ಒಳಗಡೆ ಹೋದ್ರು. 100 ರೂಪಾಯಿನ ತೊಗೊಂಬಂದು ನಮಸ್ಕಾರ ಮಾಡಿ, ಹೋಗಿ ಜಗೇಶ್ ಒಳ್ಳೇದಾಗತ್ತೆ ಇಟ್ಕೊಡ್ರಿ, ತುಂಬ ಒಳ್ಳೇದಾಗ ಹೋದ್ರೆ ತುಂಬ ಚೆನ್ನಾಗಿತ್ತು ನಿಮಗೆ, ಹೋಗಿ ಅಂದ್ಬಿಟ್ಟು ಕೊಟ್ಟರು ನನಗೆ. ನೀವು ನಂಬಲ್ಲ, ಮೆಗಾ ಹಿಟ್ ನೆಕ್ಸ್ಟ್ ನಾನು ಮಾಡಿದ ಪಿಕ್ಚರ್ ಎಲ್ಲ. ಅಬ್ಬಬ್ಬಬ್ಬಾ, ನನಗೆ ಅಲ್ಲನೇ ತುಂಬ ಹೋಯ್ತು. ನಾನು MLA ಆದೆ, ನಾನು MLC ಆದೆ, ನಾನು ಎಲ್ಲವೂ ಬಂತು. ಇವತ್ತು ನನ್ನ ಲಕ್ಷ್ಮೀ ಕಳಶದಲ್ಲಿ ಅವ್ರು ಕೊಟ್ಟ 100 ರೂಪಾಯಿ ಇದೆ. ವಾವ್, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಮಾತ್ರ ಒಳ್ಳೇದಣ್ಣ, ಒಳ್ಳೇದು, ಖಂಡಿತ ಒಳ್ಳೇದು. ಪ್ರೇಮ್ಗೆ ಎಲ್ಲರಿಗಿನ ತುಂಬ ನಾಪಕ ಇರೋದು ಅಂದರೆ ಅವ್ರದ್ದು ಲೈಫಲ್ಲಿ ಮೋಸ್ಟ್ ಮೆಮೊರೇಬಲ್ ದಿವಸ ರಾಜ್ಕುಮಾರ್ ಸರ್ ಮತ್ತು ಅಪ್ಪಾಜಿ ಅವರು ಮತ್ತು ರಜನಿಕಾಂತ್ ಸರ್ ಇಬ್ಬರು ಕೂತ್ಕೊಂಡು ಜೊತೆಯಲ್ಲಿ ಜೋಗಿ ನೋಡಿದ್ದು. ಆ್ಯಂಡ್ ಅವ್ರು ಯಾವತ್ತೂ ಅದು ಮರೆಯಲ್ಲ. ಯಾಕಂದರೆ ಆ ಸಿನಿಮಾ ನೋಡಿದ್ಮೇಲೆ ಅವ್ರು ಇಬ್ಬರು ಕಣ್ಣೀರು ಹಾಕ್ಕೊಂಡು ಶಿವಣ್ಣ ಕೂಡ ಹತ್ತಿದ್ದಾರೆ ಆ ದಿವಸ. ನನ್ನ ಹತ್ರ ಇನ್ಫ್ಯಾಕ್ಟ್ ಆ ಫೋಟೋ ಇನ್ನೂ ಇದೆ. ಅದಾದಮೇಲೆ ನಾನು ಪ್ರೇಮ್ ಮದುವೆ ಆದ್ವಿ. ಮದುವೆ ಟೈಮಲ್ಲಿ ಗೊತ್ತಲ್ಲ, ಅದು ಸಿಕ್ಕಾಪಟ್ಟೆ ಗಲಾಟೆ ಇತ್ತು, ತುಂಬ ಜನ ಬಂದಿದ್ದರು. ಅದ್ರ ಮಧ್ಯದಲ್ಲಿ ಆಬ್ವಿಯಸ್ಲಿ ರಜನಿಕಾಂತ್ ಸರ್ ಬರೋಕ್ಕಾಗಲಿಲ್ಲ. ನಮ್ಮಿಬ್ರಿಗೂ ಅವ್ರು ಚೆನ್ನೈ ಕರೆದಿದ್ರು. ನಾನು ಆ ದಿವಸ ಶೂಟಿಂಗಲ್ಲಿದ್ದೆ. ಬಟ್ ಪ್ರೇಮ್ ಅವ್ರು ಹೋಗಿದ್ರು ಚೆನ್ನೈಗೆ. ಆ್ಯಂಡ್ ಅವರು ನಮಗೆ ಒಂದು ರಾಘವೇಂದ್ರ ಸ್ವಾಮಿ ಫೋಟೋ ಕೊಟ್ಟರು.
ನಮ್ಮ ಮದುವೆ ಗಿಫ್ಟ್ ಅದು ಅವ್ರ ಕಡೆಯಿಂದ. ಸೊ ನಾನು ಇವತ್ತು ಕೂಡ ಮನೆಯಲ್ಲಿ ಅದೇ ರಾಘವೇಂದ್ರ ಸ್ವಾಮಿ ಫೋಟೋಗೆ ನಾವಿಬ್ಬರು ಪೂಜೆ ಮಾಡೋದು. ಪ್ರೇಮ್ ಅದು ಯಾವಾಗಲೂ ರಜನಿಕಾಂತ್ ಸರ್ ಕೊಟ್ಟಿದ್ದ ಆಶೀರ್ವಾದ ಅನ್ಕೋತಾರೆ. ಆ್ಯಂಡ್ ನಾನು ಅದು ಡೆಫಿನೆಟ್ಲಿ ನಮ್ಮಿಬ್ಬರ ಮೇಲೆ ಇರೋ ಬ್ಲೆಸ್ಸಿಂಗ್. ಬಹುಶಃ ಆರ್ ಮ್ಯಾರೇಜ್ ಇಸ್ ಬೀನ್ ಹ್ಯಾಪಿ ಟುಗೆದರ್ ಬಿಕಾಸ್ ಆಫ್ ಹಿಮ್ ಅಂತ ಅನ್ಕೋತೀನಿ. ಚೆನ್ನಾಗಿರಿ, ಹಾಗೆ ಇರಿ. ಈ ಗಾಳಿಪಟದಲ್ಲಿ ಎಲ್ಲರ ಮನೆ ದೋಸೆ ತೂತಾದ್ರೆ ನಮ್ಮ ಮನೆ ಮುದ್ದೆನೇ ತೂತು ಅಂತ ಒಂದು ಡೈಲಾಗ್ ಇದೆ. ಅದನ್ನ ಕೋಟ್ ಮಾಡಿದ್ರು. ಎಲ್ಲಿ ನೋಡಿದ್ರಿ ಅಂತ ಕೇಳಿದೆ. ಯಾವುದೊಂದು ಥಿಯೇಟ್ರು ಹೆಸರು ಈ ಮಲ್ಟಿಪ್ಲೆಕ್ಸಲ್ಲಿ ನೋಡಿದ್ರು ಅವರು ಬೆಂಗಳೂರಲ್ಲಿ. ವೆರಿ ಗುಡ್. ಅದು ಇದು ತುಂಬ ಅಂದರೆ ಅವ್ರನ್ನ ತುಂಬ ಎಲ್ಲರೂ ಇಷ್ಟಪಡೋದೆ ಅವರ ಸಿಂಪ್ಲಿಸಿಟಿ. ನಾವು ಸ್ಕ್ರೀನಲ್ಲಿ ಅಂಥ ಒಂದು ಎಕ್ಸಾಜರೇಟೆಡ್ ಕ್ಯಾರೆಕ್ಟರ್ ನೋಡ್ತೀವಿ, ಬಟ್ ಜೊತೆಗೆ ಕೂತಿದ್ದಾಗ ಅವ್ರ ಸಿಂಪ್ಲಿಸಿಟಿಗೆ ಬೆಚ್ಚಿಬಿದ್ಬಿಡ್ತೀವಿ. ಅವ್ರ ಸಿಂಪ್ಲಿಸಿಟಿಗೆ ಒಂದು ದೀರ್ಘ ದಂಡ ನಮಸ್ಕಾರ. ಆ್ಯಕ್ಚುಲಿ ಒಂದು ರೀತಿ ಆದಂಥ ಒಂದು ಸ್ಟೈಲ್, ಆ ವರ್ಡ್ಗೆ ಅದು ಸ್ಟೈಲಿಶ್ ಆಗಿ ಎಲ್ಲೋ ಒಂದು ಕಡೆ ಕಾಣಿಸುತ್ತೆ ಅಂತ ತಕ್ಷಣ ಅಂದರೆ ನಮಗೆ ರಜನಿ ಸರ್ ನೆನಪಾಗ್ತಾರೆ. ಸುಮ್ಮನೆ ಅದು ಸ್ಟೈಲ್ ಅನ್ನೋ ಪದ ನೆನಪಿಸ್ಕೊಳ್ಳಿ ತಕ್ಷಣ ನಮ್ಗೆ ಇನ್ಯಾರೂ ಕಣ್ಮುಂದೆ ಬರಲ್ಲ. ಅಫ್ಕೋರ್ಸ್ ಇಂಡಿಯಾಗೆ ಮೊದಲನೇ ಸೂಪರ್ ಸ್ಟಾರ್ ಅನ್ಸ್ಕೊಂಡಿದ್ದು ರಾಜೇಶ್ ಖನ್ನಾ ಅವರು. ಆದರೆ ಮತ್ತೆ ಅದಕ್ಕೆ ಒಂದು ಬೇರೆಯೇ ಒಂದು ಮೆರುಗ, ಸೂಪರ್ ಸ್ಟಾರ್ ಅನ್ನೋ ಒಂದು ವರ್ಡ್ಗೆ ರಿಯಲ್ ಆಗಿ ಒಂದು ಸ್ಟಾರ್ಡಮ್ಮನ್ನು ಒಂದು ಅವರನ್ನು ಕ್ರಿಯೇಟ್ ಮಾಡಿದ್ದು ರಜನಿ ಸರು. ಅದು ಪ್ರಪಂಚದಾದ್ಯಂತ ಅವ್ರಿಗಿರೋವಂಥ ಫ್ಯಾನ್ಸ್ಗಳಿಗೆ ಲೆಕ್ಕನೇ ಇಲ್ಲ. ಅದರಲ್ಲೂ ಅವ್ರು ತುಂಬ ಕ್ಯಾಚ್ ಆದಂಥ ಸ್ಟೈಲು ಅಂತಂದರೆ ಸರ್ಕಂತ ಹಿಂಗೆ ಸಿಗರೇಟನ್ನು ಹಾಕೊಳ್ಳೋದು. ಈಗ ನಮ್ಮ ಆ ಗೆಟಪ್ಪಲ್ಲಿ ಇರೋವಂಥ ನಮ್ಮ ಭಾಷಾ ಕೈಲಿ ಅದನ್ನು ಟ್ರೈ ಮಾಡಿ ನೋಡ್ಸೋಣ. ಓಕೆನಾ, ಏನಂತೀರಾ? ಓಕೆ. ಅವ್ರು ಸಿಗರೇಟ್ ಹಾಕಂತಾರಲ್ಲಪ್ಪ ಸರ್. ಕಳ್ಳೆಕಾಯಿ ಪರ್ಸಲ್ಲಿ ಕಳ್ಳೆಕಾಯಿ ಬಾಯಿಗೆ ಹಾಕೊಂಡಂಗೆ ಹಾಕೊತಾ ಇದೆಯಲ್ಲೋ, ಹಿಂಗೆ ಹಾಕೊಳ್ಳು. ಕೂತ್ಕೊಂಡ್ಬಿಡ್ತಾ? ನಾನು ಕಣ್ಣಿಗೆ ಏನು ಗೊತ್ತಾ, ನಾನು ಹಿಂಗೆ ನೋಡ್ತಾ ಇದ್ದೀನಿ, ಅದು ಹಿಂಗಿದೆ ನನ್ನ ಕಡೆಗೆ. ನಿನ್ಗಿಲ್ಲಿ ಸಿಗರೇಟ್ ಕಾಣ್ತಾ ಇರಲ್ಲ, ಚಪ್ಪಾಳೆ ಹೊಡಿತಾವ್ರಲ್ಲ ಅಂತ. ಇನ್ನೊಂದು ಸಿಗರೇಟ್ ದಯವಿಟ್ಟು ಅಲ್ಲಿ ಜಗಣ ಕೊಡಿ, ಜಗಣ ಟ್ರೈ ಮಾಡಿ. ಜಗಣ ತುಂಬಾ ಕಷ್ಟ ಅದು, ನಾವು ನೋಡಕ್ ತುಂಬಾ ಸಿಂಪಲ್ ಆಗಿ ಕಾಣುತ್ತೆ. ಒಂದ್ಸಲನೇ ಅವನು ನೀನ್ ಮಾಡು. ಓಕೆ, ಏನು ಆಲ್ರೆಡಿ ಅಲ್ಲಾಡ್ತಾ ಇದೆ, ಬೀಳಿಸ್ಬಿಟ್ಟು. ಎಷ್ಟನೇ ಟೇಕು? ನಾ 5ನೇ ಟೇಕ್ 4 ಟೇಕ್ ಕಟ್ ಮಾಡ್ರ. ಹಾಗೆ ಟ್ರೈ ಮಾಡಿ ಸುಮ್ಮನೆ. ಸೂಪರ್ ಸೂಪರ್. ಅವ್ರು ಇನ್ನೊಂದು ಹಿಂಗೊಂದು ಹಾಕ್ತಾರೆ ಹಿಂಗೆ. ಸೂಪರ್ ಬರುತ್ತಲ್ಲಣ್ಣ, ಇನ್ನೇನು. ಅಲ್ಲ, ಇವ್ರಿಗೊಂದು ಟ್ರೈ ಮಾಡಿಸೋಣ. ನಮ್ಮ ಭಟ್ರು ಸಗದ ಟ್ರೈ ಮಾಡೋಣ. ಟ್ರೈ ಮಾಡಿ. ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ. ಅಲ್ಲ, ಇದು ಅಂಟಿಸ್ತಾ ಇಲ್ಲ, ನಾ ಬಾಯಲ್ಲಿ ಇಡ್ತಾ ಇರೋದಷ್ಟೇ. ಅಂಟಿಸಿದ ಲೆಕ್ಕ ಬರಲ್ಲ ಭಟ್ರೆ ಅದು. ಎಲ್ಲ ಗಡಸರು ಪರವಾಗಿ ರಕ್ಷಿತ್ ಅವ್ರು ಬರ್ತಾರೆ. ಬೇಡ ಬೇಡ ಪಾಪ, ಪ್ಲೀಸ್ ಯಾ ಟ್ರೈ ಇಟ್ ಒನ್ಸ್. ಫಸ್ಟ್ ಟೈಮ್ ಮಾಡಿದ್ದೆ, ಫಸ್ಟ್ ಅಟೆಂಪ್ಟ್ ನಂದೇ ಆಗಿರೋದು. ಸೂಪರ್ ಸೂಪರ್ ಸೂಪರ್. ಓಕೆ, ಸೊ ಈ ಒಂದು ವೇದಿಕೆಯಿಂದ ಅಂಥ ಒಬ್ಬ ಮಹಾನ್ ಕಲಾವಿದನಿಗೆ ನಾವೆಲ್ಲ ಒಂದು ಸೆಲ್ಯೂಟನ್ನು ಹೊಡೆಯೋಣ, ಜೋರಾದ ಚಪ್ಪಾಳೆ ಅಂತ ತಟ್ಟೋಣ. ಥ್ಯಾಂಕ್ ಯು ಸೋ ಮಚ್. ಸಕ್ಕತ್ತಾಗಿರೋ ಪರ್ಫಾರ್ಮೆನ್ಸ್ ನೋಡಿದ್ವಿ. ಈಗ ಇನ್ನೊಂದು ಪರ್ಫಾರ್ಮೆನ್ಸ್ ಕೊಡಕ್ ಬರ್ತಾ ಇರೋಂಥ ತಂಡ ತುಮಕೂರಿನ ಲೋಕೇಶ್, ಬೆಳ್ತಂಗಡಿಯ ಹಿತೇಶ್, ಅವ್ರ ಜೊತೆ ಬೆಂಗಳೂರಿನ ಮಿಮಿಕ್ರಿ ರಾಜು ಅವರು. ಬಲಿ ಜೋರ ಚಪ್ಪಾಳೆ. ಲವ್ ಅಂತ ಲವ್. ಲವ್ ಸಾಂಗ್ ಬೇಕಾಗಿಲ್ಲ ನನಗೆ, ಬೇರೆ ಸಾಂಗ್ ಹಾಕ್ರಿ. ಮದುವೆಯ ಬಂಧ ಅನುರಾಗದ ಅನುಬಂಧ, ಏಳು ಜನುಮದಲು ತೀರದ ಸಂಬಂಧ. ಅಯ್ಯ, ಯಾರು ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಾರೆ? ನನ್ನ ಹೆಂಡ್ರೆ ಇರ್ಬೇಕಂತಿದೆ, ಇನ್ನು ಯಾರು ಮಾಡ್ತಾಳೆ? ಲೇ ಹೇಳ ರೀ, ಇವತ್ತು ಬೇಗ ಮನೆಗೆ ಬರ್ತೀರಾ? ಯಾಕೆ? ಸಿನಿಮಾಗೆ ಹೋಗೋಣ. ಯಾವ ಸಿನಿಮಾನೇ? ಕೃಷ್ಣನ್ ಲವ್ ಸ್ಟೋರಿ. ತಗೊಂಡು ಬಿಟ್ಟಾದ್ರೆ ಸೂಸೈಡ್ ಸ್ಟೋರಿ ಆಗ್ಬಿಡ. ಇಡೇ ಫೋನು. ಲವ್ ಅಂತ ಲವ್, ಈ ವಯಸ್ಸಲ್ಲೂ ಲವ್ ಅಂತೆ. ಲವ್ ಅಲ್ಲ, ಈ ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ, ಸಿಂಪಲ್ ಆಗಿ ಲವ್ ಸ್ಟೋರಿ, ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಅಂತೆ. ಐ ಹೇಟ್ ಲವ್ ಸ್ಟೋರಿ. ಏನ್ ಬೇಕು ತಡ್ಕೊಂತೀನಿ, ಆದ್ರೆ ಈ ಲವ್ಗೆ ಲವ್ ಈ ಲವ್ ಕೊಟ್ರೆ ಹಂಗೆ ಮೈಯೆಲ್ಲ ಉರಿತದೆ ಹಂಗೆ ನಂಗೆ.
ಸವಿ ಸವಿ ನೆನಪು ಸಾವಿರ ನೆನಪು. ನಾನು ಚಿಕ್ಕ ವಯಸ್ಸಲ್ಲಿ ಕಮಲಿ ಅನ್ನೋ ಒಂದು ಹುಡುಗಿನ ಲವ್ ಮಾಡಿದೆ. ಇವಳನ್ನ ಪ್ರೀತಿಸೋಕ್ಕೋಸ್ಕರ ದಿನಾ ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ದೆ. ಇನ್ನೇನು ಅವಳಿಗೆ ಪ್ರಪೋಸ್ ಮಾಡ್ಬೇಕು ಅನ್ಸಲಿ ಟಿ ಸಿ ತಗೊಂಡು ಹೊರಟೇ ಹೋದ್ಲು. ಇನ್ನೇನ್ ಮಾಡೋದಂತ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದ್ಬಿಟ್ಟು ಮೋರಿ ಒಳಗಡೆ ಬಿದ್ದೋಗ್ಬಿಟ್ಟೆ. ನಂದಿನಿ ಕೈ ಹಿಡ್ದಂಗೆ ಮೇಲೆತ್ತಿದ್ಲು. ಆಹಾ, ಇವಳೇ ನನ್ನ ಲೈಫ್ ಪಾರ್ಟ್ನರ್ ಅಂತ ಫುಲ್ಲು ಫಿಕ್ಸ್ ಆಗ್ಬಿಟ್ಟೆ. ಆದ್ರೆ ಅವಳಿಗೆ ಮದುವೆ ಆಗೋಗ್ಬಿಟ್ಟು ನಾನ್ ದೇವದಾಸ್ ಥರ ಪ್ರೀತಿ ಮಧುರ ತ್ಯಾಗ ಅಮರ ಅಂತ ನಾನು ನನ್ನ ಲವ್ ಸ್ಟೋರಿಗೆ ಫುಲ್ ಸ್ಟಾಪ್ ಇಟ್ಬಿಟ್ಟೆ. ಅಯ್ಯೋ, ಏನ್ ಮಾಡೋದು? ನನ್ನ ಲವ್ ಸ್ಟೋರಿ ಫ್ಲಾಪ್ ಆದ್ರೂ ಪರವಾಗಿಲ್ಲ, ನನ್ನ ಲವ್ ಸ್ಟೋರಿನೇ ತಗೊಂಡು ದೊಡ್ಡ ದೊಡ್ಡ ಡೈರೆಕ್ಟರ್ ಆಗಿ ದೊಡ್ಡ ಸ್ಟಾರೇ ಆಗ್ಬಿಟ್ರು. ಆದ್ರೆ ನಾನು ಅವತ್ತೇ ಡಿಸೈಡ್ ಮಾಡಿದೆ, ನನಗೆ ಸಿಗ್ತಾ ಇರೋ ಲವ್ ಈ ಜಗತ್ತಲ್ಲಿ ಬೇರೆ ಯಾರಿಗೂ ಸಿಗ್ಬಾರ್ದು ಅಂತ. ಯಾಕೆ ಹೇಳಿ? ಈ ರಿಜಿಸ್ಟರ್ ಆಫೀಸ್ಗೆ ನನ್ನ ತಂದಾಕ್ಬಿಟ್ಟಾರೆ. ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ ನನ್ನ ಸೇರುವೆ ನೀನಿದ್ದರೆ ಬಾಳೆ ಹೊಂಬಾಳೆ. ಡಾರ್ಲಿಂಗ್, ನಮ್ಮ ಪವಿತ್ರವಾದ ಈ ಪ್ರೀತಿಯನ್ನು ಯಾರು ಆಕ್ಸೆಪ್ಟ್ ಮಾಡಿಕೊಳ್ಳಿಕ್ಕೆ ರೆಡಿ ಇಲ್ಲ. ಪ್ರೀತಿ ಮಧುರ ತ್ಯಾಗ ಅಮರಂತ ನಿನ್ನ ಬಿಟ್ಟು ಬದುಕಲು ನನ್ನ ಕೈಯಿಂದ ಆಗುತ್ತಿಲ್ಲ. ಡಾರ್ಲಿಂಗ್, ಹರಿಹರ ಬ್ರಹ್ಮಾದಿಗಳು ಬಂದರೂ ನಮ್ಮ ಜೋಡಿಯನ್ನು ಬೇರೆ ಮಾಡಲು ಸಾಧ್ಯವಿಲ್ಲ. ಡಾರ್ಲಿಂಗ್, ನಾವು ಆಫೀಷಿಯಲ್ ಆಗಿ ರಿಜಿಸ್ಟರ್ ಮ್ಯಾರೇಜ್ ಆಗೋಣ. ನಡೀರಿ. ಡಾರ್ಲಿಂಗ್, ಅಲ್ಲಿ ನೋಡು, ಅವನೊಬ್ಬ ನಿನ್ನನ್ನು ಕೆಕ್ಕರಿಸಿ ನೋಡುತ್ತಿದ್ದಾನೆ. ನೀನು ಹೀಗೆಯೇ ನೋಡಿದರೆ ಉಂಟಲ್ಲ, ನಿನ್ನ ಕಣ್ಣನ್ನು ಕಿತ್ತು ಗೋಳಿ ಆಡುತ್ತೆ. ಈ ಬ್ಯೂಟಿ ಏನಿದ್ದರು ನನಗೆ ಮಾತ್ರ ಸೀಮಿತ. ಡಾರ್ಲಿಂಗ್, ಹೋಗೋಣವೇ? ಒಂದು ನಿಮಿಷ, ಇಲ್ಲಿ ಎಲ್ಲೋ ಕಾಣುತ್ತಿರಬೇಕು, ಮುಚ್ಚಿಕೋ. ಬಾ ಡಾರ್ಲಿಂಗ್. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಎಷ್ಟು ಹತ್ತಿರ ನಮಸ್ಕಾರ ಹೇಳ್ತೀರಾ? ಹೋಗಿ ತಗೊಂಬಿಡ್ರಿ. ಸರ್, ನಾವು ಮದುವೆ ಆಗ್ಲಿಕ್ಕೆ ಬಂದಿದ್ದೇವೆ. ಓ, ಸಾರಿ 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 ಸಾರಿ, ನಾನು ನಮ್ಮ ಅಟೆಂಡರ್ ಅಂತ ಹೇಳ್ಬಿಟ್ಟು ನಿಮ್ಗೆ ಟೀ ತರ ಕೇಳ್ಬಿಟ್ಟೆ. ಬೇಜಾರು ಮಾಡ್ಕೊಂಬಿಡಿ. ಪರವಾಗಿಲ್ಲ ಬಿಡಿ ಸರ್, ಹಂಗಲ್ಲ ಹೋಗಿ ಟೀ ತಗೊಂಬೋಗು. ಅಯ್ಯೋ, ಏನೋ ಇಷ್ಟೊಂದು ಅಸಹ್ಯವಾಗಿ ಹೇಳ್ತಾ? ಟೀ ಕುಡಿಯೋಕ್ಕೂ ಮನಸ್ಸು ಬರೋಲ್ವಲ್ಲ? ಬಂದಿದ್ದ ವಿಷಯ ಹೇಳು. ಸರ್, ಐ ಆಮ್ ಹಿತೇಶ್ ಫ್ರಮ್ ಮ್ಯಾಂಗ್ಳೂರ್. ಕನ್ನಡ ಬರಲ್ವೇನಾ? ನಂಗೆ ಇಷ್ಟೇ ಸರ್ ಇಂಗ್ಲಿಷ್ ಬರೋದು. ಮತ್ತೆ ಕನ್ನಡ ಮಾತಾಡು. ಅದು ಸರ್, ನಾವು ಮದುವೆ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇವೆ ಸರ್. ಹಾ ಸರಿ, ದೊಡ್ಡವರಲ್ಲಿ ಸರ್ ಬಂದಿದ್ದಾರಲ್ಲ ಸರ್. ಸಾಕ್ಷಿ ಕೇಳಿತು, ಅದಕ್ಕೆ ಯಾಕೆ ಮಂಡೆ ಬಿಸಿ ಮಾಡ್ತೀರಿ ಸರ್? ಇಲ್ಲಿ ಇರುವವರೆಲ್ಲ ನನ್ನ ಬಂಧುಗಳು. ಯಾರ ನೀವು ಕರೆದು ತಪ್ಪಂತ ಬಂದು ಸೈನ್ ಹಾಕಿ ಹೋಗ್ತಾರೆ. ನಾನು ಮನೆಯವ್ರನ್ನ ಹೇಳಿತು ಸರ್, ಅವ್ರು ಬರೋದಿಲ್ಲ ಸರ್. ನಮ್ಮದು ಲವ್ ಮ್ಯಾರೇಜ್. ಇಂಗ್ಲಿಷ್ ನಲ್ಲಿ ನನಗೆ ಇಷ್ಟ ಆಗ್ತಾರೋ ಒಂದೇ ಒಂದು ಪದ ಅಂದ್ರೆ ಅದು ಲವ್. ಯಾಕ್ರೋ ಲವ್ ಮ್ಯಾರೇಜ್ ಆಗಿ ಹಾಳಾಗ್ತೀರಾ? ಟ್ರೆಂಡು 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 ಸರ್. ಈಗಿನ ಟ್ರೆಂಡ್ ಲವ್ ಮ್ಯಾರೇಜ್ ಆಗುವುದು. ಅಯ್ಯೋ ನೀನಲ್ಲೇ, ಟ್ರೆಂಡ್ ಅಂತ ಟ್ರೆಂಡು ಬಿಟ್ಟ ಅಂದ್ರೆ ಬಾಡಿ ಬೆಂಡ್ ಆಗ್ಬಿಡ್ಬೇಕು. ಯಾಕ್ರೋ ಲವ್ ಮ್ಯಾರೇಜ್ ಆಗ್ತೀರಾ? ಅರೇಂಜ್ ಮ್ಯಾರೇಜ್ ಆಗ್ರೋ. ನನಗೆ ಇಂಗ್ಲಿಷಿನಲ್ಲಿ ಇಷ್ಟ ಆಗದಿರುವ ಪದ ಹೇಳಿದ್ರೆ ಅರೇಂಜ್ ಮ್ಯಾರೇಜ್. ನಾನು ಆದರೆ ಲವ್ ಮ್ಯಾರೇಜ್ ಆಗುವುದು. ಸರಿ ಹೋಗ್ಲಿ ಬಿಡು, ಹಾಳಾಗೋಗು. ಒಂದ್ಸತಿ ಮಕ ನೋಡ್ಬಾರ್ದು ನಿಮ್ಮ ಹುಡುಗಿದು. ನೋಡುವುದಾ? ನೋಡಿದರೆ ನೀವು ಶಾಕ್ ಆಗಿ ಬಿಡುತ್ತೀರಿ. ಶಾಕ ಶೇಕ್ ಆಮೇಲೆ ಗೊತ್ತಾಗುತ್ತೆ, ಫಸ್ಟ್ ಮಕ ತೋರಿಸು. ಹೌದಾ? ಸರೋಜ, ನನ್ನ ಮುದ್ದು ಸರೋಜ, ಒಂದು ಸರಿ ಸಾಹೇಬರು ನಿನ್ನ ಮುಖ ನೋಡಬೇಕಂತೆ, ತೋರಿಸಿ ಬಿಡು. ನಾನು ಹೇಳಿಲ್ಲ ಸರ್, ನನ್ನ ಹುಡುಗಿಯನ್ನು ನೋಡಿದರೆ ನೀವು ಶಾಕ್ ಆಗುತ್ತೀರ ಅಂತ. ತಡಿಯ ಒಂದ್ ನಿಮಿಷ. ಹುಡುಗಿ ಕರ್ಕೊಂಬಾರ ಅಂದ್ರೆ ಇದು ಯಾವ್ದ ಡೆಡ್ ಬಾಡಿ ಕರ್ಕೊಂಡೋಗ ಗಾಡಿ ಇದ್ದಂಗ ಐತಲ್ಲೋ. ಹುಡುಗಿಯಲ್ಲೋ ಇವಳೆ ಸರ್ ನನ್ನ ಹುಡುಗಿ. ಅಯ್ಯೋ ನೀನ ನಾನು ಹುಡುಗಿ ವಯಸ್ಸಾಗ್ದಾಗ್ಲು ಈ ತರ ಕೆಟ್ಟದಾಗಿದ್ದಿಲ್ವಲ್ಲೋ. ನನಗಳು ಬರ್ತಿದೆ. ಸರೋಜ, ನನ್ನ ಮುದ್ದು ಸರೋಜ, ನೀನು ಹತ್ತರೆ ನಿನ್ನ ಮೇಕಪ್ ಹಾಳಾಗ್ತದೆ. ನೀವು ನನ್ನ ಸರೋಜನಿಗೆ ತುಂಬಾ ಅವಮಾನ ಮಾಡುತ್ತಿದ್ದೀರಾ. ಈಗ ಇಲ್ಲಿ ನೋಡಿ, ನನ್ನ ಸರೋಜನಷ್ಟು ಸುಂದರವಾಗಿರೋರು ಯಾರಿದ್ದಾರೆ ನೋಡೋ, ಪ್ರೂವ್ ಮಾಡಿ ನೋಡೋಣ.
ಯಾಕಿಲ್ಲ ತೋರಿಸಿ ಮತ್ತೆ ನೋಡೋಣ. ಅಯ್ಯೋ ಅಲ್ಲಿ ನೋಡು ರಕ್ಷಿತಮ್ಮ ಅವ್ರಿಗಿಂತ ಏನೋ. ಇವಳೆಲ್ಲಿ ಸರ್, ಅವರೆಲ್ಲಿ ಸರ್? ಅವರ ಕಣ್ಣು ನೋಡಿ, ನನ್ನ ಸರೋಜನ ಕಣ್ಣು ನೋಡಿ. ಇವಳ ಕಣ್ಣಿನಲ್ಲಿ ಕಾಂತಿ ಉಂಟು. ಅವರ ಲಿಪ್ಪು ನೋಡಿ, ಇವಳ ಲಿಪ್ಪು ನೋಡಿ. ಆಹಾ, ತೊಂಡೆ ಹಣ್ಣು. ಅವರ ಸ್ಮೈಲು ನೋಡಿ, ಇವಳ ಸ್ಮೈಲು ನೋಡಿ. ಆಹಾ, ಇದು ನನ್ನ 100 ಜನ್ಮಕ್ಕೆ ಸ್ಫೂರ್ತಿ ಮಾರೇರೆ. ಇನ್ನು ಇವಳ ಗಲ್ಲ ಉಂಟಲ್ಲ, ಗಲ್ಲ. ಆಹಾ, ಏನು ಗಲ್ಲ. ನಿಲ್ಸ, ಸಾಕು. ಕಂಪ್ಯಾರಿಸನ್ ಮಾಡ್ತಾರೆ, ಕಂಪ್ಯಾರಿಸನ್. ನಾನು ಹೊಡಿಯೋಕ್ಕೂ ಮುಂಚೆ ಅವರೇ ಬಂದು ಹೊಡೆದ್ಬಿಡ್ತಾರೆ ನಿನಗೆ. ಇವ್ರಿಗೆ ಹಿಂಗ್ ಬಿಟ್ರೆ ಆಗಲ್ಲ. ಬಿಟ್ರೆ ನನಗೆ ಬುತ್ತಿ ಇಕ್ಬಿಡ್ತಾರೆ. ನಿಮ್ಮಿಬ್ರದ್ದು ಲವ್ ಸ್ಟೋರಿ ಹೆಂಗೋ ಶುರು ಆಗಿತ್ತು? ಚಿನ್ನ ಸ್ವಲ್ಪ ಈ ಕಡೆ ಬಾ. ನವೆಂಬರ್ 9 ಏನ್ ತಿಥಿ ಡೇಟಾ? ಅಲ್ಲ ಸರ್, ಲವ್ ಆಗಿದ್ದು ಹೋದ ವರ್ಷನಾ? ಅಲ್ಲ ಸರ್, ಇದೇ ವರ್ಷ. ನಮ್ಮ ಲವ್ವಿಗೆ ಶ್ರೀಯುತ ನರೇಂದ್ರ ಮೋದಿ ಅವರೇ ಸ್ಫೂರ್ತಿ. ಆಗಿರೋ 2 ವಾರ ಈ ಕಿತ್ತೋಗಿರೋ ಲವ್ ಸ್ಟೋರಿಗೆ ನರೇಂದ್ರ ಮೋದಿ ಅವ್ರು ಎಲ್ಲಿದಾನ ಸಂಬಂಧ? ನಿನ್ಗೆ ಸಂಬಂಧ ಉಂಟು ಸರ್, ಸಂಬಂಧ ಉಂಟು. ಎಲ್ಲ ಲವ್ ಶುರು ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಶುರು ಆಗ್ತದೆ. ಆದ್ರೆ ನಮ್ಮ ಲವ್ ಶುರುವಾಗಿದ್ದು ATM ಸೆಂಟರಿನ. ಅಯ್ಯೋ 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 ಅಯ್ಯೋ, ಕ್ರಿಶ್ಚಿಯನ್ ಲವ್ ಸ್ಟೋರಿ, ಕ್ರಿಶ್ಚಿಯನ್ ಮ್ಯಾರೇಜ್ ಸ್ಟೋರಿ, ಸಿಂಪಲ್ ಆಗಿ ಸ್ಟೋರಿ, ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಇದು ಯಾವ್ದು ಡಣ ATM ಲವ್ ಸ್ಟೋರಿಲೇ? ಸರ್, ನವೆಂಬರ್ 9 ಇಡೀ ಭಾರತದ ಇತಿಹಾಸ ಬದಲಾದ ದಿನ. ನನ್ನ ಹತ್ರ ದುಡ್ಡು ಇಲ್ಲ ಅಂತೇಳಿ ATM ಹತ್ರ ದುಡ್ಡು ಡ್ರಾ ಮಾಡ್ಲಿಕ್ಕೆ ಹೋದೆ. 3 ATM ಹತ್ರ ಇದ್ದರು. ಜನ ಮಾತ್ರ ಆಂಜನೇಯನ ಬಾಲದ ತರ ಕ್ಯೂ ನಿಂತಿದ್ರು. ಈ ಕ್ಯೂ ಅನ್ನು ನೋಡಿ ನನಗೆ ತಲೆ ತಿರುಗಿ ಏನು ಆಯ್ತು ನೋಡ್ರಿ. ಮುಂದೆ ಕೇಳ. ಮುಂದೆ ಇನ್ನುಂಟು. ಅವಳು ಆ ಕಡೆ ATMನಲ್ಲಿ, ನಾನು ಈ ಕಡೆ. ಅವಳು ಆ ಕಡೆ, ನಾನು ಈ ಕಡೆ. ಸರ್, ಅವಳು ಆ ಕಡೆ ATMನಲ್ಲಿ ನಿಂತು ನನ್ನನ್ನೇ ನೋಡುತ್ತಿದ್ದಳು. ನಾನು ನೋಡಿದ್ದು ಹೇಳಲೇ ಇಲ್ಲ. ಕಳ್ಳಿ. ಹೌದು ಸರ್, ಅವಳು ನೋಡಿದ್ದಾಳೆ. ಅವಳು ನೋಡಿದ ನೋಟಕ್ಕೆ ಉಂಟಲ್ಲ, ನನ್ನ ಹಾರ್ಟ್ ಹೇಗೆ ಆಯ್ತು ಗೊತ್ತುಂಟಾ? ಕಣ್ಣು ಕಣ್ಣಿಗೆ ಟಚಿಂಗ್ ಟಚಿಂಗ್ ಟಚಿಂಗ್. ಮಳೆ ಬಂದಾಗೆ, ಮೋಡಕ್ಕೆ ಟಚಿಂಗ್ ಟಚಿಂಗ್ ಟಚಿಂಗ್. ನೀತಿ ಬಂದಾಗೆ ಅವಳ ನೋಟಕ್ಕೆ ಫಸ್ಟ್ ಟೈಮ್ ನನ್ನ ಹಾರ್ಟ್ ಬ್ಲಾಸ್ಟ್ ಆಗಿ ಉಂಟು. ಇಲ್ಲ ಸರ್, ಇನ್ನು ಉಂಟು. ಮತ್ತೆ ಹೇಳು. ಅವತ್ತು ನಮಗೆ ಸಿಕ್ಕಿದ್ದು ಖಾಲಿ 2,000 ರೂಪಾಯಿ ಮಾತ್ರ. ಮರುದಿವಸ ನಾನು ATMಗೆ ಹೋದೆ. ಆಗ ನನ್ನ ಸರೋಜ ನನಗೋಸ್ಕರ ಒಂದು ಕವನ ಹೇಳಿದ್ದು. ಆ ಕವನ ನನ್ನ ದಿಕ್ಕನ್ನೇ ಬದಲಾಯಿಸಿ ಬಿಟ್ಟಿತ್ತು. ಈ ಕಡೆ ಬರೋ, ದಿಕ್ಕೇ ಬದಲಾಯಿಸೋ ತರ ಕವನ ಹೇಳಿಲ್ಲ. ಹಂಗಾರೆ ನಾನು ಒಂದ್ಸತಿ ಕವನ ಕೇಳಬೇಕು. ಏನ್ಸು ನೋಡೋಣ. ಸರೋಜ, ನನ್ನ ಮುದ್ದು ಸರೋಜ, ಸಾಹೇಬರು ನಿನ್ನ ಕವನ ಕೇಳಬೇಕಂತೆ, ಒಂದು ಸಲ ಹೇಳಿಬಿಡು. ನಾನು ಫ್ರೀ ಇಲ್ಲ. ಕವನ ಸರ್ ಹೇಳು. ಪ್ರಿಯಾ, ನಿಮ್ಮ ಹೆಸರನ್ನು ಆ ಚಂದ್ರನ ಮೇಲೆ ಬರೆಯುವ ಆಸೆ. ಬೇರೆ ಎಲ್ಲೂ ಜಾಗ ಸಿಕ್ಕಿಲ್ಲ, ಬರೀ ಹೇಳಿ ಸರ್. ನಿಮ್ಮ ಹೆಸರನ್ನು ಆ ಚಂದ್ರನ ಮೇಲೆ ಬರೆಯುವ ಆಸೆ. ಆದ್ರೆ ಏನು ಮಾಡಲಿ, ಇಂದು ಅಮಾವಾಸ್ಯೆ. ಸಾಕು ನಿಲ್ಸ. ಇವ್ರನ್ನ ಹಿಂಗೆ ಬಿಟ್ಬಿಟ್ರೆ ನಿಜವಾಗ್ಲೂ ನನ್ನ ಬುಡು ಕೈ ಇಕ್ಬಿಡ್ತಾರೆ. ಸರ್, ಕವನ ಹೇಳಿ ಆಯ್ತಲ್ಲ ಸರ್, ಈಗ ನಮಗೆ ಮದುವೆ ಮಾಡಿಸಿ. ನೀವಿಬ್ರು ಲವರ್ಸ್ ಅಂತ ಏನೋ ಸಾಕ್ಷಿ ಇದೆ? ಸರೋಜ, ಪವಿತ್ರವಾದ ಪ್ರೀತಿಗೆ 108 ವಿಘ್ನಗಳು ಎದುರಾಗುವುದು ಮಾಮೂಲು. ನಾವಿದನ್ನು ನಿರೂಪಿಸಲೇಬೇಕು. ಸರ್, ಸಾಂಗ್ ಹಾಕಿ ಸರ್. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಅನಾರ್ಕಲಿ ನೀವು ನಮಗೆ ಮದುವೆ ಮಾಡಿಸಿಲ್ಲ ಅಂದ್ರೆ ನಾವಿಬ್ರು ಸೂಸೈಡ್ ಮಾಡ್ಕೊಳ್ತೀವಿ. ನಡಿ ನೀವು. ನಿಂತ್ಕೊಳ್ಳಿ.
ಬಾಯ್ ಅಯ್ಯೋ ನೀವು ಸೂಸೈಡ್ ಮಾಡ್ಕೊಂತ ಇರುತ್ತೆ ಏನಪ್ಪ ಬುಡದ ಮೇಲೆ ಬುಡದ ಮೇಲೆ ಇಕ್ತಾವ್ರೆ. ಸರೋಜ ನೀನ್ ಯಾಕೆ ಸೂಸೈಡ್ ಮಾಡ್ಕೊತ ಇಷ್ಟಕ್ಕೆಲ್ಲ? ಈ ಆಫೀಸ್ ಇರೋದೇಕೆ, ನಾನಿರೋದೇಕೆ? ನಿಮ್ಮನ್ನ ಮದುವೆ ಮಾಡಿಸ್ತೀನಿ. ನಮ್ಮನ್ನ ಮದುವೆ ಮಾಡಿಸ್ತೀರಾ? ಖಂಡಿತ. ತಿರುಪತಿ ತಿಮ್ಮಪ್ಪನ ಮೇಲೆ ಆಣೆಗೂ ನಾನು ಮದುವೆ ಮಾಡಿಸ್ತೀನಿ. ತುಂಬಾ ಸಂತೋಷ ಸರ್. ಬಾರೆ ಈ ಕಡೆ. ಅಲ್ಲ ಏನೇನ ಲವ್ ಮಾಡ್ಕೊಂತ್ಯಾ? ಇವ್ರು ಬಂದ್ಬಿಟ್ಟು ಇವ್ರ ಅಪ್ಪ ಅಮ್ಮ ಕಡೆಯವ್ರು ಯಾರು ಬಂದಿನಿ ಹೊರ್ಬಿಟ್ರೆ ಏನ್ ಮಾಡ್ತೀಯಾ? ಯಾರು ಅವರ ಅಪ್ಪ ಅಮ್ಮನ? ನಮ್ಮ ಪ್ರೀತಿಗೆ ಬೆಲೆ ಕೊಡೋದು ಅವರನ್ನುಂಟಲ್ಲ, ಕನಕು ಪೊಲಿಪಿದಾಗೆ ಪೊಲಿಪಿ ಒಳ್ಳೆ ಗೆಲ್ತೇನೆ. ನೀನು ಅವ್ರ ಅಪ್ಪ ಅಮ್ಮ ಬಂದ್ರೆ ಚೆನ್ನಾಗೇ ಮಾಡಿ ಚೆನ್ನಾಗಿ ಹೊಡೆದಾಕ್ಬಿಡ್ತೀಯ ಅಂತ ಹೇಳ್ತಿದ್ಯಾ? ಅಲ್ಲ ಇವ್ ನಿಮ್ಮ ಅಪ್ಪಂಗ ಈ ರೇಂಜಿಗೆ ಬೈತಾವನಲ್ಲ, ಏನ್ ಮಾಡ್ತೇವಂತ ಇವಾಗ್ಲೇ? ಯಾಕ್ರಿ ನಮ್ಮ ಅಪ್ಪ ಅಮ್ಮನ ಬೈತಾ ಇದ್ದೀರಾ ನೀವು? ಸರೋಜ ನಾನು ಆ ಥರ ಹೇಳಿಲ್ಲ ಸರೋಜ. ನಾನು ಹೇಳಿಲ್ಲ ಸರೋಜ, ಇವ್ರು ಹಂಗೆ ಹೇಳಿಲ್ಲ ಅಂತ. ಅಲ್ಲ ಸರೋಜ, ಇವ್ರ ಅಮ್ಮ ಬಂದ್ಬಿಟ್ಟು ನೀನು ಬೇಡ ಅಂದ್ಬಿಟ್ರೆ ಏನ್ ಮಾಡ್ತೀಯಾ? ಅವಳು ಯಾರು ನನಗೆ ಬೇಡ ಅನ್ನಕ್ಕೆ? ಸರೋಜ ನಿನ್ನದು ಅತಿ ಆಯ್ತು, ನಿನ್ನದು ನಿಮ್ಮದು ಅತಿ ಆಯ್ತು. ಬೇಡ ನೋಡು, ನಮ್ಮಪ್ಪ ನನ್ನ ಬೈತೀನ. ನಮ್ಮ ಅಪ್ಪ ಅಮ್ಮನ ಬೈತೀಯ ನೀನು? ಏನು ಬಂದು ದೊಡ್ಡ ದೊಡ್ಡ ಎಂತದ ನಿನ್ನದು? ಒಂದ್ ನಿಮಿಷ ಇರಿ ಸರ್, ಏನ್ ದೊಡ್ಡ ರಾಜ್ಕುಮಾರು ಕನ್ನಡಿಲಿ ಮುಖ ನೋಡ್ಕೊಂಡು ಸೀದೋಗಿರೋ ದೋಸೆ ಆಗಿದೆ. ಏನ್ ಸರೋಜ ನಿಮ್ಮಂತ ಸೀದೋಗಿರೋ ದೋಸೆನಾ? ಅಲ್ಲ ನಿನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಕವನ ಆಡಿ ಕವಿತೆ ಆಡಿ ನಿನ್ನ ಸ್ಮೈಲು ಬಾ ಹೆಂಗೆ ಸರ್ ಇದೆಲ್ಲ? ಸರ್ ಸುಮ್ಮನೆ ರೀ ಸರ್, ಇವಳೇನು ತ್ರಿಪುರ ಸುಂದರಿನಾ? ಇವಳ ಕಣ್ಣು ನೋಡಿ ಸರ್, ಒಂಡ್ರ ಕಣ್ಣು. ಇವಳ ಮೂಗು ನೋಡಿ ಸರ್, ಸುರಂಗ ನಿಪ್ಪ ಕೆಂಗೇರಿ ಮೋರಿ. ಇನ್ನು ಸ್ಮೈಲ್ ಅಂತ ಕೊನೆಗೂ ನಾನು ಲವ್ ಮ್ಯಾರೇಜ್ ಸ್ಟಾಪ್ ಮಾಡಿದೆ. ಇವತ್ತು ನನ್ನ ಸರ್ವಿಸ್ಗೆ ಫುಲ್ ಒಳ್ಳೆ ದಿನ. ಮ್ಯೂಸಿಕ್ ಸುರೇಶ್ ಕಿಳಿ. ಬಿಟ್ರೆ ಹೋದ್ವಾರನೇ ನಮ್ಮ ಪ್ಯಾಕು ಹೇಳಿದ್ರಿ ಕತ್ತಲ್ಲಿ ಜನರೇಟರ್ ಹತ್ರ ಮಿಮಿಕ್ ರಾಜ್ ಅವ್ರ ಕೈಗೆ ಸಿಗಬೇಡ ಅನ್ಬಿಟ್ಟು ಅಂತ. ಆ ಪ್ರಭಾವ ಮೋಸ್ಟ್ಲಿ ಹಿಂಗೆ ಉಲ್ಟಾ ಆಗಿದ್ಯಾ ಇದು ಕೇಸ್ ಅನ್ಬಿಟ್ಟು ಅಂತ. ಅದು ಏನೇನ ಆಗ್ಲಪ್ಪ, ಅವನ್ನ ಪಂಚೆ ಅಂಗಿಲ್ ನೋಡೋದೇ ಒಂದು ಸಂತೋಷ ಇವತ್ತು. ಯಾ ಇನ್ನೊಂದು 2 ಎಪಿಸೋಡ್ ಆಗೋಗಿದ್ರೆ ಅವನೇನಾದ್ರು ಹುಡುಗಿ ತರ ಅದು ಲಿಂಗ ಪರಿವರ್ತನೆ ಆಗೋಗಿರೋದು. ಚೆನ್ನಾಗಿತ್ತು. ಓಕೆ, 3 ಜನ ಅಚ್ಚುಕಟ್ಟಾಗಿ ಟೈಮಿಂಗ್ ನ ಮೇಂಟೈನ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ಜಗಣ ಏನ್ ಹೇಳ್ತೀರಿ? ಆಕ್ಟ್ ಬಹಳ ಅದ್ಭುತವಾದ ಕಾಂಬಿನೇಷನ್. ಇಂಥ ಕಾಂಬಿನೇಷನ್ ಇದ್ರೆ ಜನ್ಮಾಂತರಕ್ಕೂ ಮರೆಯಕ್ ಆಗದಿರೋಂಥ ಮಕ್ಳು ಹುಡ್ತವೆ. ಓಕೆ, ಇವನು ವೇಷ ನಂಗೆ ತುಂಬಾ ಇಷ್ಟ ಆಯ್ತು. ವಾಯ್ಸ್ ಮಾಡ್ಯುಲೇಷನ್ನು, ಬೇರೆ ಅವನ ಎಕ್ಸ್ಪ್ರೆಷನ್ನು, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಸೂಪರ್ ಆಗಿತ್ತು. ಇನ್ನು ಪಾಕು ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಎಕ್ಸ್ಟ್ರಾರ್ಡನರಿ ಆದ ಬಾಡಿ ಲ್ಯಾಂಗ್ವೇಜ್ ಇತ್ತು ಈ ಆ್ಯಕ್ಟಲ್ಲಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ ಅವನು. ಆಮೇಲೆ ಆ ಬಂಗಾರದಂಥ ಮುಖಕ್ಕೆ ಆ ಕಿಸ್ ಮಾಡ್ತಾನಲ್ಲ, ತುಂಬ ಚೆನ್ನಾಗಿತ್ತದು. ಪ್ರೇಮ್ ಮೇಲೆ ಆಣೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಅದನ್ನು ಏನು ಆ್ಯಕ್ಟ್ ಮಾಡಿ ತೋರಿಸ್ದ. ಇನ್ನು ರಾಜು ಅವರು ಬಂದು ಅವರಿರೋ ಒಂದು ಅವತಾರಕ್ಕೆ ಅದು ವಿರುದ್ಧ ದಿಕ್ಕಲ್ಲಿ ಅದನ್ನು ಗೆಟಪ್ ಮಾಡ್ಕೊಂಡಾಗ ಅವ್ರ ಪರ್ಫಾರ್ಮೆನ್ಸ್ಗೆ ಮುಂಚೆನೇ ಅವ್ರು ಗೆಟಪಲ್ಲಿ ಗೆದ್ದುಬಿಟ್ಟಿರ್ತಾರೆ. ಸೊ ಹಂಗಾಗಿ ಈ ಆ್ಯಕ್ಟು ತುಂಬ ಚೆನ್ನಾಗಿತ್ತು. ಎಲ್ಲರೂ ಮನಸ್ಫೂರ್ತಿಯಾಗಿ ನಾವು ನಕ್ವಿ. ಹೇಳಿ ಮೇಡಮ್, ಏನ್ ಅನಿಸ್ತು ಆಕ್ಟ್? ಲೋಕೇಶ್, ನನಗನ್ನಿಸ್ತು ಈ ಕಾಸ್ಟ್ಯೂಮ್ ಕ್ಯಾರಿ ಮಾಡಿದ್ದು, ಈ ಗೆಟಪ್ ಜೊತೆ ಆ ಕುಂಟ್ಕೊಂಡು ಆ್ಯಕ್ಟಿಂಗ್ ಮಾಡಿದ್ದು, ಡೈಲಾಗ್ಸ್ ಅದ್ರ ಒಳಗಡೆ ನಾಪಕ ಇಟ್ಕೊಂಡಿದ್ದು, ದ ಇಂಟೈರ್ ಸೆಟಪ್ ವಾಸ್ ವೆರಿ ಗುಡ್ ಫಾರ್ ಯು ಲೋಕೇಶ್. ನಮ್ಮ ರಾಜು ಸರ್ಗೆ ಒಂಥರ ಹೆಣ್ಮಕ್ಳ ಕಾಸ್ಟ್ಯೂಮ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಆನಂದ್ ಆಂಟಿ ಅವ್ರ ಮುಖ ನೋಡೋದು, ಅಯ್ಯೋ ಅದ್ ಎಕ್ಸ್ಪ್ರೆಷನ್, ಆ ಹಿತೇಶ್ ಅವ್ರಿಗೆ ಮುತ್ತಿಕ್ಕಿದ್ದು ಮಧ್ಯದಲ್ಲಿ ನನಗೆ ವಾಂತಿ ಬಂದಾಗ ಆಗೋಯ್ತು ಇಲ್ಲಿ ಕೂತ್ಕೊಂಡು. ಸಾರಿ, ನನಗೆ ಬಹಳ ಹಿಂಸೆ ಆಗ್ತಾ ಇತ್ತು. ಅವ್ರು ಬೇರೆ ಆ ಹಿತೇಶ್ ಮುತ್ ಕೊಡೋದ್ ಬಿಡು, ಒಂದ್ ಪಾಯಿಂಟ್ ಅಲ್ಲಿ ಅವ್ರಿಬ್ರು ಇಷ್ಟ ಹತ್ರ ಇದ್ರು, ಕೊಟ್ಟೆ ಬಿಡ್ತಾರೆ ಅನ್ಕೊಂಡಿದ್ದೆ ಇಬ್ರು ಸ್ಟೇಜ್ ಮೇಲೆ, ಅಷ್ಟು ಹತ್ರ ಇದ್ರು. ಮಾನಿಟರ್ ಪ್ರಾಕ್ಟೀಸ್ ಅಲ್ಲಿ ಸುಮಾರು ಸಲ ಆಗಿದೆ. ಅಂಡ್ ಅದ್ ಇಡೀ ಕಾಂಬಿನೇಷನ್ ತುಂಬಾ ಸ್ಟೇಜ್ ವರ್ಕ್ಔಟ್ ಆಯ್ತು ಅನ್ಸುತ್ತೆ ನನಗೆ. ನಮಗೆ ಹೈಲೈಟ್ ಅನ್ಸಿದ್ದೇನು ಅಂತಂದ್ರೆ ಒಂದು ಕಂಪ್ಯಾರಿಸನ್ ಆಯ್ತಲ್ಲ ನಿಮ್ಮ ಮತ್ತೆ ಅವರು. ನನಗಂತೂ ಬಹಳ ಇಷ್ಟ ಆಯ್ತು. ಒಂದ್ಸಲ ಆ ಡೈಲಾಗ್ ಹೇಳಿ ಮತ್ತೆ ರಾಜು ಸರ್ ನಂಗೆ ಅದೇ ತರ ಎಕ್ಸ್ಪ್ರೆಷನ್ ಕೊಡ್ಬೇಕು. ರಕ್ಷಿತಾ ಮೇಡಮ್ ಅವರೆಲ್ಲಿ ಇವಳೆಲ್ಲಿ ಸರ್?
ಅವರ ಕಣ್ಣು ನೋಡಿ, ನನ್ನ ಸರೋಜನ ಕಣ್ಣು ನೋಡಿ, ಅವಳ ಕಣ್ಣಿನಲ್ಲಿ ಎಂತ ಕಾಂತಿ ಉಂಟು ಗೊತ್ತುಂಟ ಮಾರ್ಯಾರೆ. ಅವರ ಲಿಪ್ಪು ನೋಡಿ, ಇವಳ ಲಿಪ್ಪು ನೋಡಿ, ತೊಂಡೆ ಹಣ್ಣು. ಅವರ ಸ್ಮೈಲು ನೋಡಿ, ಇವಳ ಸ್ಮೈಲು ನೋಡಿ, ಆಹಾ ಇದು ನನಗೆ 100 ಜನ್ಮಕ್ಕೆ ಸ್ಫೂರ್ತಿ ಮಾರ್ಯಾರೆ. ಇನ್ನಿವಳ ಗಲ್ಲ ಉಂಟಲ್ಲ, ಅವ ಬೇಡ. ಸ್ಮೈಲ್ ಅಂತ ಕೊನೆ ಯಾವ್ದೋ ಜವಾಬ್ ಬಿಡಿಸ್ದಂಗಿತ್ತದು. ತುಂಬಾ 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 ಚೆನ್ನಾಗಿತ್ತು. ವೆರಿ ವೆಲ್ ಡನ್. ವೆರಿ ಗುಡ್, ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಇನ್ನೊಂದು ವಿಷಯ ನಾನು ಜಗಣ್ಣನ ಕೇಳಲೇಬೇಕು. ಅಲ್ಲೊಂದು ಬೋರ್ಡ್ ಇತ್ತಲ್ಲ ಅಣ್ಣ, ಸಬ್ ರಿಜಿಸ್ಟರ್ ಆಫೀಸ್, ಮ್ಯಾರೇಜ್ ಆಫ್ ದ ಸಬ್ ರಿಜಿಸ್ಟರ್ ಆಫೀಸ್. ನಿಮ್ದು ರಿಜಿಸ್ಟರ್ ಮ್ಯಾರೇಜ್ ಅಣ್ಣ? ಹೌದು. 14 ವರ್ಷದ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಆಗಕ್ಕೆ ಹೋದ ಅಂತ ಅಂದ್ರೆ ಅವಳಿಗೆ ಹೋಗಿ 19 ವರ್ಷ ಅಂತ ಡಿಗಿಲ್ ಬಿಟ್ಟು ಅದಕ್ಕೊಂದು ಸೆಟಪ್ ಮಾಡಿ, ಅವನೊಬ್ಬ ಪ್ರಭು ಅಂತ ಇದ್ದ, ಈ ಕೋರ್ಟ್ಗಳೆಲ್ಲ ಟೈಪ್ ಹೊಡಿ ಅವನು ಎಲ್ಲ ಬಂದು ರೆಡಿ ಮಾಡಿ ಒಂದು ದೊಬ್ಬು ಹೆಂಗಸ್ತರ ಮಾಡಿ ಎಲ್ಲ ಟ್ರಯಲ್ ನೋಡಿ ಆ ಕಡೆ ಈ ಕಡೆ ಓಡಾಡು ಅಂತ ಹೇಳಿ ಅವ್ನು ಆ ಕಡೆ ಈ ಕಡೆ ಓಡಾಡೋದು. ಆಮೇಲೆ ನಾನು ಆಫೀಸರ್ ಥರ ಕ್ವಶನ್ ಕೇಳೋದು, ಏನಮ್ಮ ಈ ಮದುವೆ ಆಗಕ್ಕೆ ನಿಂಗೆ ಇಷ್ಟ ಇದೆಯಾ ಅಂದೆ. ನೋಡಿ ಏಯ್ ಮಂಗ, ಹ್ಞೂ ಸರ್ ಅನ್ಬೇಕು ಅಂತ ಹಿಂಗೆಲ್ಲ ಹೇಳ್ಕೊಟ್ಟು ಟ್ರೈನಿಂಗ್ ಮಾಡಿ ಎಲ್ಲ ಫುಲ್ಲು ಟ್ರೈಲ್ ಕೊಟ್ಟು ಆಮೇಲೆ ನಾವು ಅಲ್ಲಿ ಕರ್ಕೊಂಡೋಗಿದ್ದು. ಅದೇನೋ ನಮ್ಮ ಅದೃಷ್ಟಕ್ಕೆ ಅವನು ಒಂದು ಕ್ವಶನು ಕೇಳಿಲ್ಲ. ಆಯಿತು ಅಂತ ಅಂದ್ಬಿಟ್ಟು ರಿಜಿಸ್ಟ್ರ್ ಮಾಡಿಬಿಟ್ಟು ಫುಲ್ಲು ದಿಲ್ಕೂಸಾಗ್ಬಿಟ್ಟು ಅಪ್ಪ ಸದ್ಯ ನಮ್ಮ ಮದುವೆ ಆಗೋಯ್ತು ಅಂತೇಳಿ ರಿಜಿಸ್ಟ್ರ್ ಮಾಡಿಕೊಂಡು ಬಂದ್ಬಿಟ್ಟು ಅದೇ ಸೈನ್ ಹಾಕಿದ್ದು ಎಲ್ಲ. ಇದಾಗಿದ ತಕ್ಷಣ ನನ್ನ ಕ್ಲಾಸ್ಮೇಟ್ ಯಾವನೋ ಸೈನ್ ಹಾಕಿದ್ನಲ್ಲ, ತೀರ್ಥ ಬಿಟ್ಕೊಂಡು ಎಲ್ಲೋ ಹೇಳದಂತೆ, ಈ ರೀತಿ ಪ್ರಿನ್ಸಿಪಾಲ್ ಮಗಳಿಗೆ ನಾವು ಒಂದು ಮದುವೆ ಮಾಡಿಸಿ ಒಂದು ಸೈನ್ ಹಾಕ್ದೆ ಅಂತ. ಅಯ್ಯೋ ನನ್ನ ಮಗನೇ ಮುಗೀತು ಬಿಡು ಬೆಳಗ್ಗೆ ನೀನು ಅಷ್ಟೇ ನೀನು ಫಿನಿಶು ಅಂತ ಹೇಳ್ಬಿಟ್ಟಾರ ಅವನಿಗೆ. ಅವನು ಎದುರುಕೋಗ್ಬಿಟ್ಟು ಹೋಗಿದೆ ಅವ್ರ ಅಪ್ಪನ ಮುಂದೆ ಹೋಗಿ, ಸಾರ್ ದಯವಿಟ್ಟು ಕ್ಷಮಿಸಿ ಸರ್, ನಾನು ಗೊತ್ತಿಲ್ಲದೆ ಸೈನ್ ಹಾಕ್ಬಿಟ್ಟೆ ಸರ್ ಅಂತ ಎಲ್ಲ ಹೋಗಿ ಅವ್ರ ಅಪ್ಪನ ಮುಂದೆ ಹೇಳ್ಬಿಟ್ಟವನೆಲ್ಲ. ನೆಕ್ಸ್ಟ್ ಬಂದ್ರು ಸ್ವಾಮಿ ದೊಣ್ಣೆಗಳು ತಗೊಂಡು, ನಾನು ಹೆಂಗು ಆಟ ಕಿತ್ತಿದ್ದೀನಿ ಅಂದ್ರೆ ಜಂಪ್ ಹೊಡೆದು ಎಸ್ಕೇಪ್ ಆಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಲ್ಲೆಲ್ಲೋ ಬಚ್ಚಿಕೊಂಡು ಕಡೆಗೆ ಬಿಡ್ಲಿಲ್ಲ, ಹೆಂಗೆಂಗೋ ಮಾಡಿ ಒತ್ತಾಕೊಂಡೋಗಿ ಗಣಪತಿ ಅಂತ ಒಬ್ರು ಮಹನೀಯರು, ಒಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದು ಅಶೋಕ್ ಕುಮಾರ್ ಅಂತ, ಈಗ ಆಫೀಸರ್ ರಿಟೈರ್ಡ್ ಆದ್ರು, ಅವರು ಮೂಲೆಗೆ ಸೇರಿಸ್ಕೊಂಡು ಕೊಟ್ರು ನನಗೆ. ಸ್ವಾಮಿ ಯಾವ ರೇಂಜು ಅಂದರೆ ನಾನು ಹುಡ್ದಾಗಿಂದ ಯಾರು ವಧೆ ಕೊಟ್ಟಿಲ್ಲ ಆ ರೀತಿ ಎಲ್ಲ. ಈ ರೌಡಿಗಳೆಲ್ಲ ಡಿಚ್ಚಿ ಹೊಡಿಯಲ್ವಾ, ಹಂಗೆಲ್ಲ ಎದ್ದು ಅಂತ ಹೊಡಿತಾರೆ. ಅದು ಫಿಲಮಲ್ಲಿ ನಾವು ಬ್ಲಡ್ ಹಾಕೊಂತೀವಲ್ಲ ಆ ಟೈಪಲ್ಲೆಲ್ಲ ಬ್ಲಡ್ ಬರ್ತಾ ಇದೆ ನನಗೆ. ನಾನು ಸಾರ್ ಅಂತ ಅಂದ್ರೂ ಬಿಡ್ತಾ ಇಲ್ಲ, ಏನು ರಪ 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 ಅಂತ ಗುತ್ತವ್ರು ಹಾಕ್ಕೊಂಡು. ರೀಸನ್ ಏನು ಅಂದರೆ 14 ವರ್ಷದ ಹುಡುಗಿನ ನೀನು ಹೆಂಗೆ ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡ್ ಮದುವೆ ಅದೇ ಹೇಳು. ಕಡೆಗೆ ನಾವು ಎಲ್ಲ ಗೊತ್ತಾಯ್ತು ಕತೆ, ಈ ಥರ ಎಲ್ಲ ಆದರೆ ಎಲ್ಲರೂ ಡಿಗಿಲ್ ಆಗ್ಬಿಡುತ್ತೆ ಅಂತ ಅವನು ಪ್ರಭು ಅವನು ಹೇಳ್ಕೊಟ್ಟಿದ್ದ. ಗುರು ಕಾಲು ಕೈ ಹಿಡ್ಕೊಂಡ್ಬಿಟ್ಟು ನೀನು ಎಸ್ಕೇಪ್ ಆಗ್ಬಿಟ್ಟು ನಮ್ಮನ್ನ ಹಿಡ್ಕೊಳ್ಬೇಡ ಗುರು ಪ್ಲೀಸ್ ಅಂತ. ಅವಾಗ ನಮ್ಮ ಹತ್ರ ಮುಚ್ಚಳಿಕೆ ಬರ್ಕೊಂಡು ಇದೆಲ್ಲ ಹೊರಗಡೆ ಬಂದ್ಬಿಟ್ರೆ ವಿಷಯ ಎಲ್ಲ ಫ್ಯಾಮಿಲಿಗೂ ಮರ್ಯಾದೆ ಹೋಗ್ತದೆ, ಇದು ಏನು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಮ್ಯಾರೇಜ್ನ ನಲ್ಲಿಫೈ ಮಾಡಿಸಿದ್ರು. ಆಮೇಲೆ ಹೋಗಿ ಅದಾದಮೇಲೆ ನಾವು ನೋಡ್ಕೊಂಡೇ ಇದ್ವಿ, ಯಾಕೋ ಬಿಟ್ಕೊಂಡಾಗೆಲ್ಲ ಎಮೋಷನ್ ಜಾಸ್ತಿ ಆಗ್ತಾ ಇತ್ತು. ಹಂಗಾಗಿ ಆಗಿದ್ದಾಗಲಿ ಅಂತೇಳಿ ಹೋಲ್ಸೆಲ್ಲ ಕರ್ಕೊಂಡು ಊರೇ ಬಿಟ್ಟು ಓಟ ಕಿತ್ಬಿಟ್ಟು. ನೆಕ್ಸ್ಟ್ ಎಷ್ಟು ವರ್ಷ ಆದ್ಮೇಲೆ ಜಗಣ? ಅದಾಗಿದ್ದು 1 year 2 months ಆದ್ಮೇಲೆ. ಇನ್ನು ಮೈನರೇ. ಅವಾಗಲೇ ನನ್ನ ಕೇಸು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು. ಸುಪ್ರೀಂ ಕೋರ್ಟ್ ಅಲ್ಲಿ ಚೀಫ್ ಜಸ್ಟಿಸ್ ಭಗವತಿ ಅವ್ರ ಟೇಬಲ್ ಅಲ್ಲಿ ಇರಾಡಿ ಓಜಾ ಅಂತ 3 ಬೆಂಚು, ಆ ಬೆಂಚ್ ಮುಂದೆ ನಿಲ್ಲಿಸಿ ನಮಗೆ ಎನ್ಕ್ವೈರಿಗಳು ನಡೆದು ಆನ್ ಹ್ಯುಮ್ಯಾನಿಟಿ ಗ್ರೌಂಡ್ ಅಲ್ಲಿ ನಮ್ಮನ್ನ ಬಿಟ್ಟಿದ್ದು. ಇಲ್ಲಾಂದ್ರೆ 10 years ನಮ್ಮ ಒಳಗಡೆ ಅವತ್ತೇ ಹಾಕ್ಬಿಟ್ಟಿರೋರು. ಜಡ್ಜ್ ಕರೆದು ಕೇಳಿದ್ರು ಒಳಗಡೆ, ಅವ್ರು ಭಾಳ ಚೆನ್ನಾಗಿ ರೆಸ್ಕ್ಯೂ ಮಾಡಿದ್ಲು ನನ್ನ. ನಮ್ಮ ಪ್ರಾಣ ಹೋದ್ರು ಅವ್ರನ್ನ ಬಿಟ್ಟು ನಾನು ಇರಲ್ಲ, ಕೆರೆಗೋ ಬಾವಿಗೋ ಆರ್ಬಿಡ್ತೀನಿ ಅಂತ ನಾವು ಹೇಳ್ಕೊಟ್ಟಿದ್ದ ಡೈಲಾಗೆಲ್ಲ ನೀಟಾಗಿ ಒಪ್ಸಿದ್ಲು. ಅವಾಗ ಪಾಪ ಅವ್ರು ತುಂಬ ಒಳ್ಳೆಯವರು. ನೋ 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 ಯು ಶುಡ್ ಡೂ ಲೈಕ್ ದ್ಯಾಟ್, ನೋ 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 ವಿ ಹೆಲ್ಪ್ ಯು ಅಂತ ನಮ್ಮನ್ನು ಕರೆದ್ರು. ನೆಕ್ಸ್ಟು ನಾನು ಕಳ್ಳ ಇದ್ದಾಗಿದ್ದೆ, ಅದು ಹಿಂದಿನ ದಿನ ನಮ್ಮ ಅಪ್ಪ ನೋಡ್ದ, ಓ ಈ ನನ್ನ ಮಗ ಫುಲ್ಲು ಲೋಪರ್ ಇದ್ದಂಗಿದ್ದಾನೆ, ಇಷ್ಟುದ ಹೇರ್ ಸ್ಟೈಲು, ರಜನಿಕಾಂತ್ ಹೇರ್ ಸ್ಟೈಲು. ಅವ್ರು ಹೇಳಿದ್ರು, ನನ್ನ ಮಗನೇ ನೀನು ನೋಡಿದ ತಕ್ಷಣ ಫಸ್ಟ್ 10 ವರ್ಷ ಒಳಗೆ ಹಾಕ್ಬಿಡ್ತಾರೆ. ಅಂದ್ಬಿಟ್ಟು ಪಾಲಿಕಾ ಬಜಾರಿಗೆ ಕರ್ಕೊಂಡೋಗಿ ಅಲ್ಲಿ ಕಟಿಂಗ್ ಶಾಪಲ್ಲಿ ನಮ್ಮ ಅಪ್ಪಗೆ ಹಿಂದಿ ಬರಲ್ಲ, ಉಸ್ಕೋ ಮಿಲ್ಟ್ರಿ ಕಟಿಂಗ್ ಕೊರೋ ಅಂತ ಹೇಳಿ ಕಟಿಂಗ್ ಎಲ್ಲ ಮಾಡಿಸಿದ್ರು. ನನಗೆ ಏರ್ಸ್ ಎಲ್ಲ ಹೋಯ್ತು. ಆಮೇಲೆ ಅಲ್ಲೆಲ್ಲ ಹುಡುಕ್ಬಿಟ್ಟು ವಿಭೂತಿ ಗಟ್ಟಿ ತೊಗೊಂಡು ವಿಭೂತಿ ಹಾಕಿದ್ರು ನಮ್ಮಪ್ಪ. ಆಮೇಲೆ ಒಂದು ಕೋಟ್ ಕೊಡಿಸಿದ್ರು ನನಗೆ ಪಾಲಿಕಾ ಬಜಾರಲ್ಲಿ. ಆ ಕೋಟ್ ಹೆಂಗಿತ್ತು ಅಂದರೆ ಭಕ್ತ ಕುಮಾರನ್ ಟೈಪ್ ಆಗ್ಬಿಟ್ಟಿತ್ತು ನನ್ನ ಕೈ. ಕೋಟ್ ಎಲ್ಲ ಈಚೆ ಬಂದ್ಬಿಟ್ಟಿದೆ. ಈ ಟೈಪ್ ಗೆಟಪ್ ಮಾಡಿ ನನ್ನ ಕರ್ಕೊ ಹೋಗಿದ್ರು. ಸರಿ ನಾವು ಹೋಗಿ ಜಡ್ಜ್ ಮುಂದೆ ನಿಂತಿದ್ದೆ, ಕೈ ಕಾಲೆಲ್ಲ ಫುಲ್ ವೈಬ್ರೇಷನ್ ಆಗಿತ್ತು. ಅಲ್ಲಿ ಹೋಗಿದ ತಕ್ಷಣ ಒಂದೇ ಮಾತು ನಾನು ಹೇಳಿದ್ದು, ಸರ್ ಅವ್ರನ್ನ ಬಿಟ್ಟು ನಾವು 1 ನಿಮಿಷ ಇರಲ್ಲ ಸರ್, ನಾವು ಸೂಸೈಡ್ ಮಾಡ್ಕೊಬಿಡ್ತೀವಿ ಸರ್ ಅಂತ ಅಂದೆ. ಅರೆ ಕ್ಯಾ ಯಾರ್ ತು ಓ ಬಿ ಐಸಾ ಬಾತ್ ಕರ ತೂ ಬಿ ಐಸಾ ಬಾತ್ ಕರ ಕ್ಯಾ ಪಾಗಲ್ ಹೇ ಆಪ್ ಜೀನಾ ಯಾರ್ ಜೀನಾ ಅಂತ ಹೇಳ್ತಾನೆ. ಒಯ್ಯ ಎಸ್ ಸರ್ ಆಪ್ ಹೆಲ್ಪ್ ಕರಿ ಅಥವಾ ಜೀತಾ ಹೇ ಸರ್ ಅಂತ ನಾವು ಅವ್ರಿಗೆ ಕೈ ಮುಕ್ಕೊಂಡು ಕೇಳಿಸಿ, ಅವಾಗ ಏನು ಕೆಲಸ ಮಾಡ್ತಿದ್ದೆ ನೀನು ಅಂದರು. ನಾನು ಏನಿಲ್ಲ ಸರ್, 2nd year ಡಿಗ್ರಿ ಓದ್ತಾ ಇದ್ದೀನಿ ನಾನು ಅಂತ ಅಂದೆ. ಅಲ್ಲ ಅಕಸ್ಮಾತ್ ನಿಮ್ಮ ಮನೇಲಿ ಒಪ್ತಿದ್ರೆ ಏನು ಕೆಲಸ ಮಾಡ್ತೀಯ ನೀನು ಅಂದರು. हमको ಆಟೋ चलाने को बहुत अच्छा तरह से आता है साहब, मैं ऑटो चला के हमारा वाइफ को देखता है सर, इतना प्यार करता है ना, बहुत प्यार करता है सर ಅಂತ ಹೇಳಿದ್ಮೇಲೆ ಅವರು ಸಮಾಧಾನ ಆಗಿ
ನಮ್ಮನ್ನು ಓಪನ್ ಕೋರ್ಟಲ್ಲಿ ಆರ್ಡ್ರ್ ಮಾಡ್ತಾರೆ ಅವತ್ತು. ಅವ್ರ ಲಾಯರ್ ಏನೇ ಕ್ವಶನ್ ಕೇಳಿದ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ನನ್ನ ಬದುಕಲ್ಲಿ ಮರೆಯೋಕ್ಕಾಗದೇ ಇರುವಂಥ ಆರ್ಗ್ಯುಮೆಂಟ್ ಸುಪ್ರೀಂ ಕೋರ್ಟಲ್ಲಿ. ಅವರು ಇವನು ಫಿಲಮು ಅಲ್ಲಿ ಇಲ್ಲಿ ಅಂತ ಓಡಾಡ್ತಾನೆ, ಕಳ್ಳ ಇದ್ದಂಗೆ ಅವನೇ, ನೋಡಿ ಪೊರ್ಕಿ ಇದ್ದಂಗೆ ಅವನೇ, ಇವ್ರು ನೋಡಿ ಇವ್ರು ತುಂಬ ಒಳ್ಳೆ ಮನೆಯವರು, ಹಂಗೆ ಹಿಂಗೆ ಅಂತ ಎಲ್ಲ ಕದ. ಅವ್ರು ಹೇಳಿದ್ರು ಕತೆ ಎಲ್ಲ ಹೇಳ್ಬೇಡಿ, ನೀವು ಯಾವ ಸ್ಟೇಟಿಂದ ಬಂದಿದ್ದ ಅಂದರು. ನಾವು ತಮಿಳ್ನಾಡಿಂದ ಬಂದಿದ್ದೀವಿ ಅಂದರು. ನಿಮ್ಮ ಚೀಫ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ರು. ಎಮ್ ಜಿ ರಾಮಚಂದ್ರನ್ ಅಂತ ಅಂದರು. ಅವ್ರು ಮುಂಚೆ ಏನಾಗಿದ್ರು ಅಂತ ಕೇಳಿದ್ರು. ಫಿಲಮ್ ಆ್ಯಕ್ಟ್ರ್ ಆಗಿದ್ರು ಅಂದು. ಮತ್ತು ಇವರು ಫಿಲಮಲ್ಲಿ ಮುಂದೆ ಅವರು ಹಂಗಾಗ್ಬೋದು ಹೋಗಿ ಅಂತ. ದಿಸ್ ವಾಸ್ ದ ಬ್ಯೂಟಿಫುಲ್ ಥಿಂಗ್ ಅಲ್ಲಿ ಹೇಳಿದ್ದು. ಹೇಳಿ ಆನ್ ಹ್ಯೂಮನ್ ಕನ್ಸಿಡರೇಷನ್ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಕೇಸು ಸ್ಕ್ವಾಶ್ ಆಗುತ್ತೆ. ಈ ಥರ ಒಂದು ಈ ಕೇಸು ಅದೆಲ್ಲವೂ ಸ್ಟೋರಿ ಜ್ಞಾಪಕ ಬಂತು ಇಲ್ಲಿ ಕೂತ್ಕೊಂಡು ನನಗೆ. ಸೂಪರ್ 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 ಸೂಪರ್. ಸೊ ಫಂಟಾಸ್ಟಿಕ್ ಆಕ್ಟ್ ನ ನೋಡಿದ್ವಿ. ಇಲ್ಲೂ ಸಖತ್ ಕಾಮಿಡಿ ಇತ್ತು. ಅಲ್ಲಿ ಜಗಣ ಸೀರಿಯಸ್ ಮ್ಯಾಟರ್ ಜೊತೆಗೆ ನಗ್ನಗ್ತಾ ಒಂದು ಅದ್ಭುತವಾದ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಬಲ್ಲಿ ಚಪ್ಪಾಳೆ. ಓಕೆ, ಸೂಪರ್ ಪರ್ಫಾರ್ಮೆನ್ಸ್ ಗಳನ್ನ ನಿನ್ನೆ ಇವತ್ತು ನೋಡಿದ್ವಿ. ಸೊ ಒಟ್ಟಾರೆ ಎಲ್ಲಾ ಪರ್ಫಾರ್ಮೆನ್ಸ್ ಗಳಿಗೆ ಕೂಡಿ ಕಳೆದು ಗುಳಿಸಿ ಬಾಗಿಸಿ ನಮ್ಮ ಜಡ್ಜಸ್ ಒಂದು ಸೀಕ್ರೆಟ್ ಮಾರ್ಕ್ಸ್ ಇಟ್ಕೊಂಡಿದ್ದಾರೆ. ಆ ಸೀಕ್ರೆಟ್ ಸ್ಕೋರ್ಸ್ ಪ್ರಕಾರ ಈ ವಾರ ಡೇಂಜರ್ ಝೋನ್ ಬಂದಿರುವಂತ ಕಂಟೆಸ್ಟೆಂಟ್ಗಳು ಯಾರ್ಯಾರು ನೋಡೋಣ. ಎಸ್ ಭಟ್ರೆ ಹೇಳಿ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ಲಾ? ಎಸ್. ಸಂಜು, ಪ್ರವೀಣ, ದಿವ್ಯಾ. ಈ ವಾರ ಎಲಿಮಿನೇಷನ್ ಬೇಡ ಅಂತ ಹೆಂಗೋ ತಳ್ಕೊಂಬಂದ್ವಿ ಈ ಕಾರ್ಯಕ್ರಮ. ಯಾಕಂದರೆ ನಾವು ತುಂಬ ಖುಷಿ ಪಡ್ತಾ ಇದ್ವಿ, ಜನರ ಖುಷಿನೂ ಅದೇ ಇತ್ತು. ಬಟ್ ಮುಂದಿನ ವಾರ ಮಾತ್ರ ಹೀಗಾಗೋದಿಲ್ಲ. ನಾನು ಈಗಲೇ ಹೇಳ್ತಿದ್ದೀನಿ, ಹುಷಾರಾಗಿರಿ. ತುಂಬ ದೊಡ್ಡ ಮಟ್ಟದಲ್ಲಿ ಜನ ನೋಡ್ತಿದ್ದಾರೆ, ಆನಂದ ಪಡ್ತಿದ್ದಾರೆ. ಜವಾಬ್ದಾರಿ ತುಂಬ ಹೆಚ್ಚಿಗೆ ಇದೆ. ಶ್ರದ್ಧೆಯಿಂದ ಮುಂದಿನ ವಾರದಿಂದ ನಿಮ್ಮಿಂದ ದೊಡ್ಡ ನಗು ನಿರೀಕ್ಷೆ ಮಾಡ್ತೀವಿ. ದಯವಿಟ್ಟು ಎಲ್ಲರನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ನಗಿಸಿ. ಓಕೆ, ಸೊ ಈ ವಾರದ ಡೇಂಜರ್ ಝೋನಲ್ಲಿ ಈ 3 ಕಿಲಾಡಿಗಳಿದ್ದಾರೆ. ಈಗ ಅವ್ರು ನಿಮ್ಮ ಮುಂದೆ ವೋಟ್ ಅಪೀಲ್ ಮಾಡ್ತಾರೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ SMS ಮಾಡಿ. ಯಾಕೆ ಅಂದರೆ ನಿಮ್ಮ SMS ಮಾತ್ರ ಅವ್ರನ್ನ ಉಳಿಸೋಕ್ಕೆ ಸಾಧ್ಯ ಅಂತ ಮತ್ತೊಮ್ಮೆ ನಿಮ್ಗೆ ನೆನಪಿಸ್ತಾ ಇದ್ದೀನಿ. ವೋಟಿಂಗ್ ಲೈನ್ಸ್ ನಾಳೆ ಬೆಳಗ್ಗೆ 9 ಗಂಟೆವರೆಗೂ ಮಾತ್ರ ತೆಗೆದಿರುತ್ತೆ. ಅದರೊಳಗೆ ಎಷ್ಟಾಗುತ್ತೋ ಅಷ್ಟು SMS ಮಾಡಿ ನಿಮ್ಮ ಫೇವ್ರೆಟ್ ಕಿಲಾಡಿನ ಉಳಿಸ್ಕೊಳ್ಳಿ. ಈಗ SMS ರಿಕ್ವೆಸ್ಟ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯಶ್ರೀ. ನಿಮಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆದಲ್ಲಿ DIVA ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ಲೀಸ್ ವೋಟ್ ಮಾಡಿ. ನಮಸ್ಕಾರ, ನಾನು ನಿಮ್ಮ ಸಂಜು. ನನ್ನ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆದಲ್ಲಿ SANU ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ಲೀಸ್ ವೋಟ್ ಮಾಡಿ. ನಾನು ನಿಮ್ಮ ಪ್ರವೀಣ್ ಕುಮಾರ್. ಇವತ್ತಿನ ನನ್ನ ಪರ್ಫಾರ್ಮೆನ್ಸ್ ನಿಮಗೆ ಇಷ್ಟ ಆದಲ್ಲಿ PRAV ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ಲೀಸ್ ವೋಟ್ ಮಾಡಿ. ಓಕೆ, ಸೊ ಕಿಲಾಡಿಗಳು ಅವರವರ ವೋಟ್ ಅಪೀಲ್ನ ಮಾಡಿದ್ದಾರೆ. ನೋಡುವ ಮುಂದಿನ ವಾರ ಯಾರು ಉಳ್ಕೊಂತಾರೆ ಒಳಗೆ, ಯಾರು ಹೊರಗೆ ಹೋಗ್ತಾರೆ ಅನ್ಬಿಟ್ಟು ಅಂತ. ಕೊನೆಯದಾಗಿ ಖುಷಿಯಾಗಿ ಮುಗಿಸೋಣ ಇವತ್ತಿನ ಎಪಿಸೋಡ್. ಯಾಕಂದ್ರೆ ಇದು ಕಾಮಿಡಿ ಕಿಲಾಡಿಗಳು. ನಮ್ಮಲ್ಲಿ ಯಾವತ್ತಿದ್ರು ಖುಷಿ, ಮಜಾ, ಮೋಜು ಮಸ್ತಿಗೆ ಕಮ್ಮಿ ಇರೋದಿಲ್ಲ. ಯಾಕೆ ಅಂತ ಅಂದ್ರೆ ನಮ್ಮ ಪ್ರವೀಣ್ ಅವರು ಇವತ್ತು ಬರ್ಡೇ ಬಾಯ್ ಬರ್ಲಿಕ್ಕೆ. ತುಂಬ ಖುಷಿ ಆಗ್ತಿದೆ ಸರ್. ಯಾವತ್ತೂ ನನ್ನ ಬರ್ಡೇನ ಆಚರಿಸ್ಕೊಂಡಿಲ್ಲ. ನನ್ನ ಬರ್ಡೇ ನಾನು ಯಾವತ್ತೂ ಹಿಂಗೆ ಇದು ಮಾಡ್ಕೊಂಡಿಲ್ಲ ಸರ್. ಕಮಾನ್, ಆಗ್ತಾ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಜಿ ಕನ್ನಡ ಚಾನಲ್ದವ್ರಿಗೆ, ಅದೇ ರೀತಿ ಎಲ್ಲ ಜಡ್ಜಸ್ಗಳಿಗೂ ಕೂಡ ತುಂಬ ಧನ್ಯವಾದ. ವೆರಿ ಗುಡ್. ಎಸ್, ನಮ್ಮ ಕಾಮಿಡಿ ಕಿಲಾಡಿಗಳು ಸದಾ ನಗನಾಗ್ತಾ ಇರಬೇಕು, ಅವರು ನಗಿಸ್ಬೇಕು, ನೋಡೋರು ನಗ್ತಾ ಇರಬೇಕು ಅನ್ನೋದೇ ನಮ್ಮ ಆಶಯ ಅಂತ ಹೇಳ್ತಾ ಮತ್ತೊಮ್ಮೆ ಮುಂದಿನ ವಾರ ನಿಮ್ಮನ್ನ ಭೇಟಿ ಆಗ್ತೀವಿ ಇದೇ ಕಾಮಿಡಿ ಕಿಲಾಡಿಗಳಲ್ಲಿ. ನೋಡ್ತಾ ಇರಿ, ಇದು ಕಾಮಿಡಿ ಕಿಲಾಡಿಗಳು ಪವರ್ಡ್ ಬೈ ಫಾರ್ಚೂನ್ ಬಾಸ್ಮತಿ ರೈಸ್. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ಗುಲಾಬ್ ಜಾಮೂನ್, ಬೈ ಒನ್ ಗೆಟ್ ಒನ್ ಫ್ರೀ. ಅಸೋಸಿಯೇಟ್ ಸ್ಪಾನ್ಸರ್ಸ್ ಆನರೈಟ್, ಡ್ಯುಯಲ್ ಕ್ಯಾಮ್ರಾ, ಡ್ಯುಯಲ್ ಜಾಯ್, ಹರ್ಷೀಸ್ ಅಂಡ್ ಕರ್ನಾನ್. ಬಲಿ ಜಯ ಚಬಳೆ.